ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಕ್ರಾಂತಿಕಾರಿ ಜೈ ಭೀಮ್ಗಳು. ಸ್ನೇಹಿತರೆ, ಇವತ್ತಿನ ದಿವಸ ಒಂದು ಹೊಸ ವಿಷಯದ ಬಗ್ಗೆ ನಾನು ಲೈವ್ ಬರ್ತಾ ಇದ್ದೀನಿ. ಏನಪ್ಪ, ಈ ಒಂದು ವಾರದಿಂದ ವಿಠ್ಠಲ್ ವಗ್ಗನವರು ದಿನಾಲೂ ಲೈವ್ ಬರ್ತಾರೆ ಅಂತಕ್ಕಂಥ ಒಂದು ವಿಚಾರ ನಿಮ್ಮ ತಲೆಯಲ್ಲಿದ್ದಿರ್ಬೋದು. ಇಷ್ಟು ದಿವಸ ನನ್ನ ಸಮಾಜ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು, ಭಾರತದ ಸಂವಿಧಾನ, ಈ ವಿಷಯದ ಕುರಿತು ಲೈವ್ ಬರ್ತಾಯಿದೆ. ಇವತ್ತು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಥವಾ ಚಳವಳಿಯಲ್ಲಿ ಯಾರ್ಯಾರ ಯೋಗ್ಯತೆ, ಯಾರ್ಯಾರು ಭಾಗಿದಾರಿ ಮತ್ತು ಯಾರ ಕಾಂಟ್ರಿಬ್ಯೂಷನ್ ಏನದ ಅನ್ನೋದ್ರ ಬಗ್ಗೆ ಚಾರಿತ್ರಿಕವಾಗಿರ್ತಕ್ಕಂಥ ದಾಖಲೆಗಳನ್ನ ಇಟ್ಟುಕೊಂಡು ಮಾತಾಡೋಕ್ಕೆ ಲೈವ್ ಬಂದಿದ್ದೇನೆ. ನಾನೇನು ಬಾಡಿಗೆ ಭಾಷಣಕಾರನಲ್ಲ ಅಥವಾ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳು ಮಾಡ್ತಕ್ಕಂಥ ಮೂಲಭೂತವಾದಿ ವ್ಯಕ್ತಿನೂ ಅಲ್ಲ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಬ್ಬ ಅನುಯಾಯಿಯಾಗಿದ್ದು ಮತ್ತು ಒಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದು, ಭಾರತದ ಸಂವಿಧಾನ ನನಗೆ ಕೊಟ್ಟಿರ್ತಕ್ಕಂಥ ಹಕ್ಕು, ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ಆರ್ಟಿಕಲ್ 51H ಅನ್ವಯ ವೈಜ್ಞಾನಿಕವಾಗಿರ್ತಕ್ಕಂಥ ಮತ್ತು ಮೌಢ್ಯ ವಿರೋಧಿಯಾಗಿರ್ತಕ್ಕಂಥ ವಿಷಯಗಳನ್ನು ಹೇಳ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು, ಬರೀತಕ್ಕಂಥದ್ದು ಅದು ನನ್ನ ಮೂಲಭೂತ ಕರ್ತವ್ಯ ಆದ ಪ್ರಯುಕ್ತ ಇವತ್ತಿನ ದಿವಸ ತುಂಬ ಖಾರವಾಗಿರ್ತಕ್ಕಂಥ, ಚರಿತ್ರೆಯಲ್ಲಿ ಮುಚ್ಚಿ ಹೋಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ಎದುರು ಬಂದಿದ್ದೇನೆ. जीता हूँ बाबा का नाम लेकर, मरने के बाद क्या होगा. जीता हूँ बाबा का नाम लेकर, मरने के बाद क्या होगा. ज़रा कफन तो उठाकर देखना, होंठों पर जय भीम का ही नाम होगा. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಎಲ್ಲ ಅನುಯಾಯಿಗಳ ಹೃದಯದಲ್ಲಿ ಮತ್ತು ತುಟಿಯ ಮೇಲೆ ಈ ಘೋಷವಾಕ್ಯ ಇರಬೇಕು ಅಂತಕ್ಕಂಥದ್ದು ನಾನು ಕೇಳ್ಕೊಳ್ತಾ, ಲೈವ್ ಬಂದಾಗೊಮ್ಮ ಜಾಕೆಟ್ ಹಾಕ್ಕೊಂಡು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಈ ನೀಲಿ ಪ್ರತೀಕವನ್ನು ಹಾಕ್ಕೊಂಡು ನಾನು ಲೈವ್ ಬರ್ತಾಯಿದ್ದೀನಿ. ಈ ದಿಮಾಕ್ ನನಗೆ ಯಾರು ಕೊಟ್ಟದಂದರೆ, ನಮ್ಮ ಆಯಿ ಮುತ್ಯ ಅಥವಾ ನಮ್ಮ ತಾಯಿ ತಂದೆಯನ್ನು ಜಗಲಿ ಮೇಲಿಟ್ಟು ಪೂಜಾ ಮಾಡ್ತಿರಲ್ಲ, ಆ ಅನಿಷ್ಟ ವೈದಿಕ ಧಾರ್ಮಿಕ ಗ್ರಂಥಗಳಾಗಲಿ ಅಥವಾ ಅನಿಷ್ಟ ವೈದಿಕ ಧಾರ್ಮಿಕ ದೇವರು ದಿಂಡ್ರಗಳಾಗಲಿ ಕೊಟ್ಟದ್ದಲ್ಲ. ಅದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಸೌಭಾಗ್ಯ. ಅದಕ್ಕೆ ಒಬ್ಬ ಹಿಂದಿ ಶಾಯರ್ ಹೇಳ್ತಾನೆ, कोई दौलत पर नाज करता है, कोई शोहरत पर नाज करता है. कोई दौलत पर नाज करता है, कोई शोहरत पर नाज करता है. जिसके पास बाबा साहब जैसा बाप है वो अपने आप पर नाज करता है. ಯಾರ ಹತ್ತಿರ ಯಾರು ಎಷ್ಟೇ ಓದಿದವರಾಗಿರಲಿ, ಎಷ್ಟೇ ಪ್ರಮಾಣದ ನಾಯಕರಾಗಿರಲಿ, ಎಷ್ಟೇ ಪ್ರಮಾಣದ ಉದ್ಯೋಗಸ್ಥರಾಗಿರಲಿ ಅಥವಾ ಕಾರ್ಮಿಕರಾಗಿರಲಿ, ಯಾವುದೇ ಕೆಲಸ ಮಾಡ್ತಾ ಇರಲಿ, ಯಾರ ಹತ್ತಿರ ಬಾಬಾ ಸಾಹೇಬರಂಥ ಅವ್ರ ವಿಚಾರಧಾರೆಯ ತಾಕತ್ತಿರ್ತದೋ ಅವರನ್ನು ಎದುರಿಸ್ತಕ್ಕಂಥ ತಾಕತ್ತು ಈ ಪ್ರಪಂಚದಲ್ಲಿ ಯಾವನಿಗೂ ಇಲ್ಲ ಅಂತಕ್ಕಂಥದ್ದನ್ನು ಮನದಟ್ಟು ಮಾಡುತ್ತಾ, ಜೊತೆ ಸ್ನೇಹಿತರೆ, ಪ್ರಸ್ತುತ ಕಾಲಮಾನವನ್ನು ನಾವು ಅವಲೋಕನ ಮಾಡಿದಾಗ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ನಾಯಕರು 95% ಎಲ್ಲ ರಾಷ್ಟ್ರೀಯ ನಾಯಕರು ಮಾಸಿ ಹೋಗ್ತಾ ಇದ್ದಾರೆ. ಇಂಥ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ವಿಶ್ವಸಂಸ್ಥೆಯ 193 ರಾಷ್ಟ್ರಗಳ ಮಟ್ಟದಲ್ಲೂ ಕೂಡ ಅವರ ವಿಚಾರ ಕ್ರಾಂತಿ ಪಸರಿಸ್ತಾ ಇದೆ. ಅವ್ರನ್ನ ಅಧ್ಯಯನ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ, ಅವರ ಜೀವನ ಸಂಘರ್ಷ ಮತ್ತು ಕೊಟ್ಟಿರ್ತಕ್ಕಂಥ ಆಯಾ ಕ್ಷೇತ್ರಗಳ ಕೊಡುಗೆಗಳ ಬಗ್ಗೆ ಅಧ್ಯಯನ ಮಾಡಿ ಪ್ರಬುದ್ಧರಾಗ್ತಾ ಇದ್ದಾರೆ. ಅವ್ರು ಯಾರಂದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಬಹುಶಃ ನಿಮಗೆ ಅನುಮಾನ ಇದ್ದರೆ ನೀವು ಗೂಗಲ್ದಲ್ಲಿ ಚೆಕ್ ಮಾಡ್ಬೋದು. ಭಾರತದಲ್ಲಿ 95% ರಾಷ್ಟ್ರೀಯ ನಾಯಕರು ಮಾಸ್ ಹೋಗ್ತಾ ಇದ್ದಾರೆ. ಏನಪ್ಪ ದಿನ ಬರೆದು ಏನಾದರೂ ಒಂದು ಹೊಸ ವಿಷಯ ಹೇಳ್ತಾರಲ್ಲ ವಿಠ್ಠಲ್ ವಗ್ಗನ್ ಸರ್ ಅವರು, ಅದೇ ಹಾಗೆ ಮಾಸ್ ಹೋಗ್ತಾ ಇದ್ದಾರೆ ಭಾರತ ರಾಷ್ಟ್ರ ನಾಯಕರು. ಒಂದು 4 ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ಇದು ಸರ್ವಪಲ್ಲಿ ರಾಧಾಕೃಷ್ಣರವರ ಮಗ ಸರ್ವಪಲ್ಲಿ ಗೋಪಾಲ್ ಅವರು ಬರೆದಿರ್ತಕ್ಕಂಥ ಪುಸ್ತಕ. ಇದರ ಹೆಸರು ರಾಧಾಕೃಷ್ಣ ಎ ಬಯೋಗ್ರಫಿ ಅಂತಕ್ಕಂಥ ಪುಸ್ತಕ.
ಇವ್ರ ಹೆಸರ ಮೇಲೆ ಇವತ್ತಿನ ದಿವಸ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ನಾವು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತೇವೆ. ಆದರೆ ಈ ಪುಸ್ತಕದಲ್ಲಿ ಅವರ ಮಗ ಇವರ ಚಾರಿತ್ರ್ಯಹೀನತೆ ಬಗ್ಗೆ ಇಷ್ಟೊಂದು ದಾಖಲೀಕರಣ ಮಾಡಿದ್ದಾರೆ. ಇವರ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆ ಮಾಡ್ತಕ್ಕಂಥದ್ದು ಅಷ್ಟು ಪ್ರಸ್ತುತ ಅಲ್ಲ ಅಂತಕ್ಕಂಥ ಅಭಿಪ್ರಾಯನೂ ಕೂಡ ಸರ್ವಪಲ್ಲಿ ಗೋಪಾಲ್ರವರು ಸ್ವತಃ ಇವ್ರ ಮಗನೇ ದಾಖಲೀಕರಣ ಮಾಡಿರ್ತಕ್ಕಂಥ ಪುಸ್ತಕ ಇದು ರಾಧಾಕೃಷ್ಣ ಎ ಬಯೋಗ್ರಫಿ ಅಂತಕ್ಕಂಥದ್ದು. ಇನ್ನು ನಾನು ಪ್ರತಿಘಾತದಲ್ಲೂ ಕೂಡ ದಾಖಲೆ ಮಾಡಿದ್ದೇನೆ. ಎರಡನೇದು ಫ್ರೀಡಮ್ ಎಟ್ ಮಿಡ್ ನೈಟ್ಸ್ ಅಂತಕ್ಕಂಥ ಈ ಪುಸ್ತಕ. ಈ ಪುಸ್ತಕದ ಡಾಮಿನಿಯನ್ ಲೆಪ್ರೆ ಮತ್ತು ಲ್ಯಾರಿ ಕಾಲೋನ್ಸ್ ಅಂತಕ್ಕಂಥವ್ರು ಈ ಪುಸ್ತಕ ಬರೆದಿರ್ತಕ್ಕಂಥದ್ದು. ಈ ಪುಸ್ತಕದ ಪುಟ ಸಂಖ್ಯೆ 423ರಲ್ಲಿ ಈ ಪುಸ್ತಕದ ಪುಟ ಸಂಖ್ಯೆ 423ರಲ್ಲಿ ವಿ ಡಿ ಸಾವರ್ಕರ್ ಮತ್ತು ನಾಥೂರಾಮ್ ಗೋಡ್ಸೆ ಇವತ್ತೇನು ಆ ಕೇಸರೀಕರಣ ಮಾಡ್ತಕ್ಕಂಥ ಜನಾಂಗ ನಾಥೂರಾಮ್ ಗೋಡ್ಸೆಯನ್ನು ಗುಡಿ ಕಟ್ತೀವಿ, ಅವನೊಬ್ಬ ರಾಷ್ಟ್ರಭಕ್ತ ದೇಶಭಕ್ತ ಅಂತಾರೆ. ಆ ದಾಖಲಿಕರಿ ಲಾರಿ ಕಾಲೋನಿಯಲ್ಲಿ ಬರೆದಿರ್ತಕ್ಕಂಥ ಫ್ರೀಡಮ್ ಎಟ್ ಮಿಡ್ ನೈಟ್ಸ್ ಅಂತಕ್ಕಂಥ ಪುಸ್ತಕದ ಪುಟ ಸಂಖ್ಯೆ 423 ಅವ್ರ ಕ್ಯಾರೆಕ್ಟರ್ ಎಂಥದ್ದಿದೆ ಅನ್ನೋದ್ರ ಬಗ್ಗೆ ಬರೆದಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಇನ್ನು ಗಾಂಧೀಜಿ ಯಾವ ವ್ಯಕ್ತಿಯೇ ನೀವು ನಿಮ್ಮ ಮಹಾತ್ಮ ಅಂತ ಕರಿತೀರೋ ಅಂಥ ಮಹಾತ್ಮನ ಕುರಿತು ಬರೆದಿರ್ತಕ್ಕಂಥದ್ದು ಡಾಕ್ಟರ್ ಕೆ ವಿ ಸೀತಾಮಯ್ಯರ್ ಅಂತಕ್ಕಂಥ ಒಂದು 2 ರಿಸರ್ಚ್ ಪುಸ್ತಕವಿವೆ. ಇದು ಗಾಂಧಿ ಅಂತಕ್ಕಂಥದ್ದು ಇನ್ನೊಂದು ಪುಸ್ತಕ ಇದೆ. ಈ ಪುಸ್ತಕದಲ್ಲಿ ಗಾಂಧೀಜಿಯವರ ಈ ಅನಾಚಾರದ ಬಗ್ಗೆ, ಅವರ ದುರಾಚಾರದ ಬಗ್ಗೆ ಮತ್ತು ಅವರ ಚಾರಿತ್ರ್ಯಹೀನತೆ ಬಗ್ಗೆ ದಾಖಲೀಕರಣ ಮಾಡಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲವ, ಇದಿಷ್ಟೇ ಬೇಡಿ, ನಿಮ್ಗೊಂದು ಎಕ್ಸಾಮ್ ಗೂಗಲ್ದಲ್ಲಿ ಹುಡ್ದು ನೋಡಿ, ಗಾನಾ ಯೂನಿವರ್ಸಿಟಿ ಗಾಂಧೀಜಿ ಪೊಸಿಷನ್ ಅಂತ ಹೊಡೆದು ನೋಡಿ, ಅಥವಾ ಗಾಂಧೀಜಿ ಏನು ಗಾನಾ ಯೂನಿವರ್ಸಿಟಿ ಅಂತ ಹೇಳೋದು, ನಿಮ್ಗೆ ಆ ಗಾಂಧೀಜಿ ಸ್ಟ್ಯಾಚ್ಯೂನ ಕಿತ್ತು ಹಾಕಿರ್ತಕ್ಕಂಥದ್ದು ಅದಕ್ಕೆ ಕಾರಣವನ್ನು ನಿಮಗೆ ಗೂಗಲ್ದಲ್ಲಿ ಬರ್ತಕ್ಕಂಥ ಮಾತು ಹೇಳ್ತಾರೆ. ಇನ್ನು ಇವತ್ತೇನು ರಾಷ್ಟ್ರವಾದಿಗಳು ಅಂತಕ್ಕಂಥ ಜನಾಂಗ ಏನು ಭಾರತವನ್ನು ಭಾರತದ ಸಂಸ್ಕೃತಿಯನ್ನು ಬಹುಸಂಸ್ಕೃತಿಯ ಭಾರತದ ಚಾರಿತ್ರ್ಯವನ್ನು ಧ್ವಂಸ ಮಾಡಿ ರಕ್ತಸಿಕ್ತವಾಗಿ ಕೇಸರೀಕರಣಗೊಳಿಸ್ತಕ್ಕಂಥ ಹುನ್ನಾರ ನಡೆಸಿರ್ತಕ್ಕಂಥ ಆ ಜನಾಂಗದ ಪೂರ್ವಜರ 10 ಜನರ ಒಂದು ಹಗರಣಗಳು ಮತ್ತು ಅವರ ಕ್ರೂರಿತನ, ಅವರ ಭಂಡತನ ಈ ಕೇಸರಿ ಭಯೋತ್ಪಾದನೆ ಅಂತಕ್ಕಂಥ ಪುಸ್ತಕದಲ್ಲಿ ಸುರೇಶ್ ಭಟ್ ಬಾಕ್ರಬೈಲ್ ಅವರು ದಾಖಲಿಸಿರ್ತಕ್ಕಂಥದ್ದು ನಾವು ಕಾಣ್ತಿದ್ವಿ. ಇವನ್ನೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿವಸ ಭಾರತದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ನಮ್ಮ ಪ್ರಾಥಮಿಕ ಹಂತದಿಂದ ಅಂದರೆ KGಲಿಂದ PGವರೆಗೆ ಮಕ್ಕಳಿಗೆ ಅಧ್ಯಯನಕ್ಕೆ ಒಳಪಡಿಸಿದ್ದೇ ಆದರೆ ಭಾರತದಲ್ಲೂ ಕೂಡ ಅರ್ಥಶಾಸ್ತ್ರಜ್ಞರು, ರಾಜಕೀಯ ಶಾಸ್ತ್ರಜ್ಞರು, ಚರಿತ್ರೆ ಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು ಈ ರೀತಿ ಬಹುರೂಪಿಯ ಬಹುವಿಧದ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ವಿದ್ವಾಂಸರು ಪ್ರತಿಯೊಂದು ವಿಶ್ವವಿದ್ಯಾಲಯದಿಂದ ಮತ್ತು ಪದವಿ ಕಾಲೇಜಿನಿಂದ ತಯಾರಾಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅದನ್ನೆಲ್ಲ ಬಿಟ್ಟುಬಿಟ್ಟು ಇವತ್ತಿನ ದಿವಸ ಅದೇ ಅಂಧಶ್ರದ್ಧೆ, ಮೌಢ್ಯ, ಅನಾಚಾರ, ವ್ಯಭಿಚಾರ, ದೌರ್ಜನ್ಯ, ವ್ಯಸನಗಳು, ದುರ್ವ್ಯಸನಗಳು ಇವುಗಳ ಒಳಗೊಂಡಿರ್ತಕ್ಕಂಥ ಅಂಶಗಳಾಗಿರ್ತಕ್ಕಂಥ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ರಾಮಚರಿತಮಾನಸ, ಆಮೇಲೆ ಮನುಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ಬೃಹಸ್ಪತಿ ಸ್ಮೃತಿ ಇಂಥ ಗ್ರಂಥಗಳು ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳನ್ನು KGಯಿಂದ PGವರೆಗೂ ನಾವು ಸಿಲೆಬಸ್ನಲ್ಲಿ ಅಳವಡಿಸ್ತೀವಿ ಅಂತಕ್ಕಂಥ ಉದ್ದಟತನದ ಮಾತನಾಡಿರ್ತಕ್ಕಂಥ ಪ್ರಕಾಶ್ ಜಾವಡೇಕರ್, ಸ್ಮೃತಿ ಇರಾನಿಯವ್ರದ್ದು ನೀವೆಲ್ಲ ನೋಡಿರ್ಬೋದು. ಮತ್ತು ಆ ಕೆಲಸ ಇವತ್ತಿನ ದಿವಸ ನಡೀತಾ ಇದೆ. ಅದು ಎಲ್ಲಿ? ಗುಜರಾತ್ನಲ್ಲಿ ನಡೀತಾ ಇದೆ. ಅದು MHRDಯ ಮೂಲಕ. ಸೊ ಅದಕ್ಕಾಗಿ ನೀವು ಜಾಗೃತರಾಗಬೇಕು. ನಮ್ಮ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಹೆಣ್ಣು ಮಕ್ಕಳಿಗೆ, ಎಲ್ಲ ಜಾತಿಯ ಮಕ್ಕಳಿಗೆ ಮತ್ತು ಯಾವುದೇ ಲಿಂಗ ತಾರತಮ್ಯ ಇರಲಾರ್ದೇ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಈ ಮೌಢ್ಯ ತುಂಬತಕ್ಕಂಥ ಒಂದು ವಿಧಿವಿಧಾನಗಳನ್ನು ಒಳಗೊಂಡಿರ್ತಕ್ಕಂಥ ಪಠ್ಯವನ್ನು ಇವತ್ತಿನ ದಿವಸ ಮಕ್ಕಳು ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಭಾರತದ ಚರಿತ್ರೆಯನ್ನು ತೆಗೆದು ನೋಡಿದಾಗ, ಅದಷ್ಟೇ ಅಲ್ಲ ಭಾರತದ ರಾಜಕೀಯ ಚರಿತ್ರೆಯನ್ನು ತೆಗೆದು ನೋಡಿದಾಗ ಈ ದೇಶಕ್ಕಾಗಿ ಹೋರಾಡಿರ್ತಕ್ಕಂಥವ್ರು ಮತ್ತು ಭಾರತವನ್ನು ಪರಕೀಯರಿಂದ ಬಂದ ವಿಮುಕ್ತಗೊಳಿಸಲು ಶ್ರಮಿಸಿರ್ತಕ್ಕಂಥ ನಾಯಕರುಗಳ ಪಠ್ಯಗಳು ಮತ್ತು ಅವರ ಶೌರ್ಯ ಸಾಹಸದ, ಅವರ ತ್ಯಾಗ ಬಲಿದಾನದ ಯಶೋಗಾಥೆಗಳು ಪಠ್ಯದಲ್ಲಿ ಇರದೇ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಉದಾಹರಣೆಗಾಗಿ ತೆಗೆದುಕೊಂಡಾಗ ನಾವು 1857ರ ಸಿಪಾಯಿ ದಂಗೆ ವಿಷಯ ತೆಗೆದುಕೊಳ್ಳಿ. 1857ರಿಂದಲೇ ಭಾರತ ದೇಶದಲ್ಲಿ ಈ ಸ್ವಾತಂತ್ರ್ಯ ಹೋರಾಟ ಚಾಲೂ ಆಗಿದೆ, ಆರಂಭವಾಗಿದೆ ಅಂತಕ್ಕಂಥ ಒಂದು ಕುಚೋದ್ಯಯದ ಮಾತು ಅಥವಾ ಉದ್ದಟತನದ ವಿಷಯವನ್ನು ಈ ಚರಿತ್ರೆಯ ಪ್ರಾಧ್ಯಾಪಕರಾಗಿರ್ಬೋದು, ಚರಿತ್ರೆಯ ವಿದ್ವಾಂಸರಾಗಿರ್ಬೋದು ಅಥವಾ ಮೂಲಭೂತವಾದಿ ವ್ಯಕ್ತಿಗಳು ಇವತ್ತಿನ ದಿವಸ ಪ್ರಚುರಪಡಿಸ್ತಾ ಇದ್ದಾರೆ. ಒಂದು ನೆನಪಿಡಬೇಕು ಸ್ನೇಹಿತರೆ, ದಯವಿಟ್ಟು ತುಂಬ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಇತಿಹಾಸ
ಪ್ರಾಧ್ಯಾಪಕರು ಮತ್ತು ಸಂಶೋಧಕರು ಸಾಕಷ್ಟು ಚರಿತ್ರೆಗಳ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ದಾಖಲೀಕರಣ ಮಾಡಿರ್ತಕ್ಕಂಥದ್ದು ನಮಗೆ ಹಿಂದಿ ಲಿಟ್ರೇಚರ್ದಲ್ಲಿ ಮತ್ತು ಇಂಗ್ಲೀಷ್ ಲಿಟ್ರೇಚರ್ದಲ್ಲಿ ಸಿಗುತ್ತದೆ. ಸೊ ಅದರಲ್ಲಿ ವಿಶೇಷವಾಗಿ ಸನತನಾಮ್ ಸಿಂಗ್ ಅಂತಕ್ಕಂಥವರೊಂದು 1852 ಸಿಪಾಯಿ ದಂಗೆ ಅಂತಕ್ಕಂಥ ಈ ಪುಸ್ತಕದಲ್ಲಿ ಡೇಟ್ ಸಹಿತ ಬ್ರಿಟಿಷ್ ಡಾಕ್ಯುಮೆಂಟ್ರಿಯನ್ನು ಅಧ್ಯಯನ ಮಾಡಿ ಡೇಟ್ ಸಹಿತ ದಾಖಲೆ ಮಾಡಿರ್ತಕ್ಕಂಥದ್ದು ಏನಿದೆ ಅದರಲ್ಲಿ ಅಂದರೆ 1852 ಮಂಗಲ್ ಪಾಂಡೆ ಅಂತಕ್ಕಂಥ ಒಬ್ಬ ಬ್ರಾಹ್ಮಣನಿಂದ ಈ ಸಿಪಾಯಿ ದಂಗೆ ಆರಂಭವಾಯಿತು ಅಂತಕ್ಕಂಥದ್ದು ಏನು ಬಿಂಬಿಸ್ಕೋತ ಬರ್ತಾ ಇದ್ದಾರೋ ಇದು ಸುಳ್ಳು. ಇದಕ್ಕಿಂತಲೂ ಪೂರ್ವದಲ್ಲಿ ಅಂದರೆ ಮಂಗಲ್ ಪಾಂಡ್ಯನಿಗಿಂತಲೂ ಪೂರ್ವದಲ್ಲಿ ಈ ಶೋಷಿತ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೀರ ಯೋಧರು ಲಕ್ಷಾಂತರ ಜನರು ಈ ಪರಕೀಯರಾಗಿರ್ತಕ್ಕಂಥ ಫಿರಂಗಿಗಳ ಮದ್ದು ಗುಂಡುಗಳಿಗೆ ಬಲಿಯಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಉದಾಹರಣೆ ಜ್ವಲಂತ ಸಾಕ್ಷಿ ತೆಗೆದುಕೊಂಡಾಗ 1919ರಲ್ಲಿ ಜಲಿಯಾನ ವಾಲಾಬಾಗ್ದಲ್ಲಿ ಆಗಿರ್ತಕ್ಕಂಥ ಹತ್ಯಾಕಾಂಡ ನೋಡಿ 3000ಕ್ಕಿಂತಲೂ ಹೆಚ್ಚಿನ ಜನರು ಶೋಷಿತ ಸಮಾಜಕ್ಕೆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜನರನ್ನು ಡಾಯರ್ ಅಂತಕ್ಕಂಥ ಒಬ್ಬ ಕ್ರೂರಿ ಹಿಂಸಾವಾದಿ ಅವರನ್ನು ಮದ್ದು ಗುಂಡುಗಳಿಂದ ಅಥವಾ ಶೂಟ್ ಮಾಡಿ ಕೊಲ್ಲಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಸೊ 1857 ಪೂರ್ವದಲ್ಲಿ ಭಾರತದಲ್ಲಿ ಸಿಪಾಯಿ ದಂಗೆ ಆರಂಭವಾಗಿತ್ತು. ಅದಕ್ಕೆ ಕಾರಣೀಭೂತರು ಮತಾಧೀನ ಭಂಗಿ ಅಂತಕ್ಕಂಥ ಭಂಗಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಮತ್ತು ಆತನ ಹೆಂಡತಿ ರಾಜು ಅಂತಕ್ಕಂಥ ವ್ಯಕ್ತಿ. 1857 ನಂತರ ಕೂಡ ಆ ಕಾಲಘಟ್ಟದಿಂದಲೂ ಕೂಡ ಆಯಾ ಕ್ಷೇತ್ರಗಳಲ್ಲಿ ತುಂಬ ವೀರ ಯೋಧರು, ಅದು SC ST OBC ಮೈನಾರಿಟಿ ಮತ್ತು ಟ್ರೈಬಲ್ಸ್ ಗುಡ್ಡಗಾಡು ಜನರು ಈ ದೇಶದಲ್ಲಿರ್ತಕ್ಕಂಥ ಬ್ರಿಟಿಷರ ಆಡಳಿತದ ವಿರುದ್ಧ ಮತ್ತು ವಸಾಹತುಶಾಹಿಗಳ ವಿರುದ್ಧ, ಬಂಡವಾಳಶಾಹಿಗಳ ವಿರುದ್ಧ ಮತ್ತು ಭೂಮಾಲೀಕರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ನಾವು ಚರಿತ್ರೆಯಲ್ಲಿ ನೋಡ್ತಾ ಇದ್ದೀವಿ. ಆದರೆ ದುರದೃಷ್ಟಕರ ಸಂಗತಿ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು 73 ವರ್ಷ ಗತಿಸಿದರೂ ಕೂಡ ಈ ಚಾರಿತ್ರಿಕ ವೀರ ಯೋಧರ ಇತಿಹಾಸವನ್ನು ನಮ್ಮ ಯುವ ಪೀಳಿಗೆಗೆ ನಾವು ಮುಟ್ಟಿಸದೇ ಇರತಕ್ಕಂಥದ್ದು ದುರಾದೃಷ್ಟಕರ ಸಂಗತಿ ಇದೆ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಲ್ಲಿ ಆಗಲಿ ರಾಜ್ಯ ಸರ್ಕಾರದಲ್ಲಿ ಆಗಲಿ ಇಂಥ ಮಹಾನ್ ಯೋಧರ ಚರಿತ್ರೆಯನ್ನು ಪ್ರಚುರಪಡಿಸದೆ ಅವರ ಚರಿತ್ರೆಯನ್ನು ನಾಶ ಮಾಡ್ತಕ್ಕಂಥ ಅಥವಾ ಕಡೆಗಣನೆ ಮಾಡ್ತಕ್ಕಂಥದ್ದು ಭಾಳ ದುಃಖದ ಸಂಗತಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು 10 ಜನರ ಹೆಸರುಗಳನ್ನು ಅಂದರೆ 1857 ಪೂರ್ವದಲ್ಲಿ 1857 ನಂತರದಲ್ಲಿ ಈ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ವೀರ ಯೋಧರ ಹೆಸರುಗಳು ನಾನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ಬಹುಶಃ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಜಾರ್ಖಂಡ್, ಛತ್ತೀಸ್ಗಢ ಮತ್ತು ಹರಿಯಾಣ, ಒರಿಸ್ಸಾ ಈ ಕಡೆ ಈ ನಮ್ಮ ಮಂಗೂರಾಮ್ ಅಂತಕ್ಕಂಥವ್ರ ಬಗ್ಗೆ ಮತ್ತು ಅಷ್ಟೇ ಅಲ್ಲದೆ ಮತ್ತು ಬಿರಸಾ ಮುಂಡಾ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಕೇಳಿರ್ಬೋದು. ಇವರೆಲ್ಲರೂ ಕೂಡ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥವ್ರು. ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಡಳಿತದಲ್ಲಿರ್ತಕ್ಕಂಥ ಝಲ್ಕಾರಿಬಾಯಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ವೀರ ಮಹಿಳೆ. ಅಷ್ಟೇ ಅಲ್ಲದೆ ವಿಧಾಬಾಯಿ, ಮಹಾಬೀರಿ ದೇವಿ ಮತ್ತು ಉಪ್ಮಾ ಚಮ್ಮಾರ, ಚೇತುರಾಮ್ ಚಮ್ಮಾರ, ಮಂಗೀರಾಮ, ಬಿರಸ್ ಮುಂಡಾ, ಗುರುಬಕ್ಷ, ಬೀರ್ವಾಸಿ ಇಂಥ ಹಲವಾರು ಜನರ ಈ ಶೋಷಿತ ಜನಾಂಗದ ಹೆಸರುಗಳನ್ನು ನಾನು ನಿಮಗೆ ದಾಖಲಿಸುತ್ತ ಕೊಡ್ಬೋದು. ಏನಕ್ಕೆ? ಭಾರತದ ಸ್ವಾತಂತ್ರ್ಯಕ್ಕಾಗಿ ಕೇವಲ ಮಂಗಲ್ ಪಾಂಡೆ ಅಷ್ಟೇ ಅಲ್ಲ, ಆತನ ಪೂರ್ವದಲ್ಲೂ ಕೂಡ ಈ ದೇಶದಲ್ಲಿ SC ST OBC ಮೈನಾರಿಟಿ ಜನಾಂಗದವರು ಮತ್ತು ಟ್ರೈಬಲ್ಸು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಅಷ್ಟೇ ಅಲ್ಲದೇ ತಮ್ಮ ಪ್ರಾಣವನ್ನು ಕೂಡ ಬಲಿದಾನವನ್ನು ಕೊಟ್ಟಿರ್ತಕ್ಕಂಥ ಸಾಕಷ್ಟು ದಾಖಲೆಗಳನ್ನು ನಾನು ನಿಮಗೆ ಕೊಡ್ಬೋದು, ಅದು ಹಿಂದುಗಡೆ ಇದೆ. ಇದಾದ ನಂತರ ನಿಮಗೆ ಈ ಹೋರಾಟಗಳನ್ನು ಮನಗಂಡಿರ್ತಕ್ಕಂಥ ಮನುವಾದಿಗಳು ನೋಡಿ, ಈ ಹೋರಾಟ ಪೂರ್ವದಲ್ಲಿ ಯಾವಾಗ ಕ್ರಿಸ್ತ ಶಕ 712ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ ಅಂತಕ್ಕಂಥ ಒಬ್ಬ ತುರ್ಕಿಸ್ತಾನದ ದಂಡನಾಯಕನನ್ನು ರಾಜ ದಾಹಿರ್ ಅಂತಕ್ಕಂಥ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಅರಸ ಭಾರತಕ್ಕೆ ಆಹ್ವಾನಿಸ್ತಾನೋ, ಅದಾದ ನಂತರ ವಿದೇಶಿಯರ ಆಕ್ರಮಣಗಳು ಭಾರತದ ಮೇಲೆ ಆರಂಭಗೊಳ್ತವೆ. ಕಾರಣ ಏನಂದರೆ ಇಲ್ಲಿರ್ತಕ್ಕಂಥ ಸಾಂಬಾರು ಪದಾರ್ಥ ಆಗಿರ್ಬೋದು, ದೆನ್ ಇಲ್ಲಿರ್ತಕ್ಕಂಥ ಈ ಪೇಶ್ವೆಗಳು ಸಪ್ಲೈ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು ಸಪ್ಲೈ ಮಾಡ್ತಕ್ಕಂಥ ಕೃತ್ಯ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಸಂಪತ್ತು, ಖನಿಜ ಸಂಪತ್ತು ಇವುಗಳೆಲ್ಲ ಲೂಟಿ ಮಾಡೋ ಸಲುವಾಗಿ ಆಗಾಗ ಇಲ್ಲಿಗೆ ಕ್ರಿಸ್ತ ಶಕ 712 ನಂತರ ಈ ಅರಬ್ಬರು ಅಥವಾ ಈ ಮುಸ್ಲಿಂ ಜನಾಂಗ, ಆಮೇಲೆ ಖಿಲ್ಜಿಗಳು, ತೊಗಲಕ, ಲೂದಿಗಳು, ಗಜ್ನಿಗಳು, ಗೋರಿಗಳು ಇವರೆಲ್ಲರೂ ಬಂದರು. ಇದಾದ ನಂತರ ಇಲ್ಲೇ ತಳ ಊರಿರ್ತಕ್ಕಂಥ ಸಮುದಾಯ ಅಂದರೆ ಅದು ಮೊಘಲ ಸಮುದಾಯ. ಅದಾದ ನಂತರ ಇವರ ಸಮಕಾಲಿನಲ್ಲಿ ಅಂದರೆ ಕ್ರಿಸ್ತ ಶಕ 1600ರಲ್ಲಿ ಮೊಘಲರ ನಂತರ ಬಂದಿರತಕ್ಕಂಥವರು ಈ ಡಚ್ಚರು, ಫ್ರೆಂಚರು ಮತ್ತು ಬ್ರಿಟಿಷರು
ಈ ಬ್ರಿಟಿಷರು ಬಂದಾದ ನಂತರ ಬ್ರಿಟಿಷರು ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿ ಇಲ್ಲಿ ಉಳ್ಕೊಂಡ್ಬಿಟ್ರು. ಈ ಬ್ರಿಟಿಷ್ ಆಡಳಿತ ಕಾಲಘಟ್ಟದಲ್ಲಿ ಮತ್ತು ಮೊಘಲರ ಆಡಳಿತ ಕಾಲಘಟ್ಟದಲ್ಲಿ ಇಲ್ಲೇನು ಆಕ್ರಮಣಕಾರರಾಗಿ ಬಂದಿದ್ದರು ಅಂದರೆ ಕ್ರಿಸ್ತಪೂರ್ವ 185 ನಂತರ ಭಾರತಕ್ಕೆ ದನ ಕುರಿ ಮೇಷಲು ಆಗಮಿಸಿರ್ತಕ್ಕಂಥ ಆರ್ಯರು ಇಲ್ಲೇ ಉಳಿದುಕೊಂಡು ಬಿಟ್ಟು ಇಲ್ಲಿರ್ತಕ್ಕಂಥ ಆಳುವ ವರ್ಗದ ಅಡಿಯಾಳಾಗಿ ಅವರಿಗೆ ಮಾರ್ಗದರ್ಶನ ಮಾಡುತ್ತಾ ಮತ್ತು ಇತರೆ ಆರ್ಥಿಕ ಸಲಹೆ ಸೂಚನೆ ಕೊಡುತ್ತಾ ಸಮಾಜವನ್ನು ಅಥವಾ ವ್ಯವಸ್ಥೆಯನ್ನು ಅಥವಾ ಜನಾಂಗವನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಳ್ತಕ್ಕಂಥ ಕುತಂತ್ರ ಬುದ್ಧಿಗಳನ್ನು ಕಲಿಸ್ಕೊತಾ ಇಲ್ಲೇ ಉಳಿದಿರ್ತಕ್ಕಂಥ ಜನಾಂಗ ಅದು ವೈದಿಕ ಜನಾಂಗ. ಈ ವೈದಿಕ ಜನಾಂಗ ಕ್ರಿಸ್ತಪೂರ್ವ 185 ನಂತರ ಅಂದರೆ ಯಾವಾಗ ಬೃಹದ್ರಥ ಮೌರ್ಯನನ್ನು ಪುಷ್ಯಮಿತ್ರ ಶುಂಗ ಅಂತಕ್ಕಂಥ ಒಬ್ಬ ಶುಂಗ ಬ್ರಾಹ್ಮಣ ಕೊಂದು ಆ ಮೌರ್ಯ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡಿ ಶುಂಗ ಬ್ರಾಹ್ಮಣ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೋ ಅಲ್ಲಿಂದ 1935 ಅಂದರೆ ಇಂಡಿಯಾ ಆ್ಯಕ್ಟ್ 1935 ಅಂದರೆ ಪ್ರಾಂತೀಯ ಶಾಸಕಾಂಗ ಸಭೆಗಳಲ್ಲಿ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕಾಲಘಟ್ಟದವರೆಗೂ ಕೂಡ ಭಾಗಶಃ ಮೀಸಲಾತಿಯನ್ನು ಪಡೆದಿರ್ತಕ್ಕಂಥ ಜನಾಂಗ ಈ ವೈದಿಕ ಜನಾಂಗ. ಭಾಗಶಃ ಅಂದರೆ ಶಿಕ್ಷಣದಲ್ಲಿ ಸಂಪೂರ್ಣ ಅಧಿಕಾರ ಇತ್ತು, ಆರ್ಥಿಕ ಸಂಗ್ರಹಣೆಗೆ ಅಧಿಕಾರ ಇತ್ತು. ಅಂದರೆ ಏನು ಕೆಲಸ ಮಾಡದೇ ಇದ್ದರೂ ಕೂಡ ಅವ್ರ ಟ್ಯಾಕ್ಸ ಬಿರಾಡಗಳ ಮೂಲಕ ಅವರು ಸಂಗ್ರಹಣೆ ಮಾಡ್ತಿದ್ದು. ಸಾಮಾಜಿಕ ಸ್ಥಾನಮಾನದ ಪ್ರಾತಿನಿಧ್ಯತೆ ಇತ್ತು ಮತ್ತು ಸೇವೆಯ ಪ್ರಾತಿನಿಧ್ಯತೆ ಇತ್ತು. ಎಲ್ಲದರಲ್ಲೂ ಕೂಡ 100% ಮೀಸಲಾತಿ ಯಾರಿಗಿತ್ತಂದರೆ ಆ ಕಾಲಘಟ್ಟದಲ್ಲಿ ಅಂದರೆ ಮೊಘಲರ ಕಾಲಘಟ್ಟ ಆಗಿರ್ಬೋದು ಅಥವಾ ಬ್ರಿಟಿಷರ ಕಾಲಘಟ್ಟ ಆಗಿರ್ಬೋದು, ಅದು ಕೇವಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಮಾತ್ರ ಈ ಪ್ರಾತಿನಿಧ್ಯತೆ 100% ಪ್ರಾತಿನಿಧ್ಯತೆ ಇತ್ತು. ಉಳಿದಿರ್ತಕ್ಕಂಥ ಜನರ ಗತಿ ಏನಾಗಿತ್ತಂದರೆ ಆಯಾ ಜಾತಿವಾರು ಕುಲಕಸಬುಗಳನ್ನು ಮಾಡಿ ಬದುಕು ಸವಿಸಬೇಕಾಗಿತ್ತು. ಉದಾಹರಣೆಗಾಗಿ ಇವತ್ತು ಕಂಬಾರಿಕೆನೇ ಮಾಡಬೇಕಾಗಿತ್ತು, ಬೇರೆ ಕೆಲಸ ಮಾಡುವಂಗಿಲ್ಲ. ನಾವಿದ ಅವನು ಕೂದಲು ಕತ್ತರಿಸೋ ಕೆಲಸನೇ ಮಾಡಬೇಕಾಗಿತ್ತು, ಬೇರೆ ಕೆಲಸ ಮಾಡುವಂಗಿಲ್ಲ. ಕುರುಬ ಕುರಿ ಕಾಯೋ ಕೆಲಸನೇ ಮಾಡಬೇಕಾಗಿತ್ತು, ಬೇರೆ ಕೆಲಸ ಅಲ್ಲ. ಆಮೇಲೆ ಮಡಿವಾಳ ಬಟ್ಟೆ ತೊಳಿತಕ್ಕಂಥ ಕೆಲಸನೇ ಮಾಡಬೇಕಾಯಿತು, ಬೇರೆ ಕೆಲಸ ಮಾಡುವಂಗಿದ್ದಿಲ್ಲ. ಸೊ ಈ ಜಾತಿವಾರು ಕುಲಕಸಬುಗಳನ್ನೆಲ್ಲ ಬದಿಗೊತ್ತಿ ಶಾಸನಬದ್ಧವಾಗಿ ಇವತ್ತಿನ ದಿವಸ ಅಧಿಕಾರ ಅನುಭವಿಸಲು ಅಂದರೆ ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನ ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಈ ಏನು ಹೇಳೋದಲ್ಲ ಇಷ್ಟೆಲ್ಲ ಜಾತಿ ಜನಾಂಗ ಮತ್ತು ಇವ್ರ ಜೊತೆಗಿರ್ತಕ್ಕಂಥ ಉಪಜಾತಿ ಜನಾಂಗದವರು ಅವರ ಜಗಲಿ ಮೇಲೆ ಇರ್ತಕ್ಕಂಥ ದೇವರಲ್ಲ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಮರಿಬಾರ್ದು. ಸೊ ಇದು ಸಿಗಲಿಕ್ಕೆ ಕಾರಣೀಭೂತ ಏನಂದರೆ ಇಷ್ಟೆಲ್ಲ ಸೌಲಭ್ಯಗಳು ಪಡಿತಕ್ಕಂಥ ಈ ಬ್ರಾಹ್ಮಣವಾದಿಗಳು ಮತ್ತು ಸ್ವಾತಂತ್ರ್ಯ ಬೇಕು ಅಂತೇಳಿ ಯಾಕೆ ಹೋರಾಟ ಮಾಡೋದಂದರೆ 1857 ಪೂರ್ವದಲ್ಲಿ ಈ SC ST OBC ಮೈನಾರಿಟಿ ಜನಾಂಗದವರು ಮತ್ತು ಟ್ರೈಬಲ್ ಜನಾಂಗದವರು ನಮಗೆ ಸ್ವಾತಂತ್ರ್ಯ ಬೇಕು, ನಾವು ಕಾಡಿನಲ್ಲಿ ಸ್ವತಂತ್ರವಾಗಿರ್ತೀವಿ, ನಾವು ಗ್ರಾಮೀಣ ಮಟ್ಟದಲ್ಲಿ ಸ್ವತಂತ್ರವಾಗಿರ್ತೀವಿ, ನಮಗೆ ಸ್ವಾತಂತ್ರ್ಯ ಕೊಡ್ರಿ ಅಂತಕ್ಕಂಥವನ್ನು ಧ್ವನಿಯನ್ನು ಕೇಳಿದಾಗ ಬ್ರಿಟಿಷರ ಅಡಿಯಾಳಾಗಿ ದುಡಿಯುತ್ತಲಿರುವ ಮೊಘಲರ ಅಡಿಯಾಳಾಗಿ ದುಡಿಯುತ್ತಲಿರುವ ಅಥವಾ 563 ಸಂಸ್ಥಾನಗಳಲ್ಲಿ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಅವರ ಸೇವಕರಾಗಿ ದುಡಿಯುತ್ತಲಿರುವ ಈ ವೈದಿಕ ಜನಾಂಗದವರು ಜಾಗೃತಗೊಳ್ತಾರೆ. ಅಯ್ಯೋ, ಈ ದೇಶದಲ್ಲಿ ಕ್ರಿಸ್ತಪೂರ್ವ 185 ಇಲ್ಲಿಯವರೆಗೂ ಕೂಡ ಯಾರೂ ಸ್ವಾತಂತ್ರ್ಯ ಕೇಳಿದ್ದಿಲ್ಲ. ಆದರೆ ಈ 1856-57 ಈ ಕಾಲಘಟ್ಟದಲ್ಲಿ ಇವರು ಸ್ವಾತಂತ್ರ್ಯ ಕೇಳ್ತಾ ಇದ್ದಾರಲ್ಲ, ಇದಕ್ಕೆ ನಾವೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು 1885 ಬಂಗಾಲಿ ಬ್ರಾಹ್ಮಣರಾಗಿರ್ತಕ್ಕಂಥ ಮುಖರ್ಜಿ, ಚಟರ್ಜಿ, ಬ್ಯಾನರ್ಜಿ ಅವರು ಮತ್ತು ಮಹಾರಾಷ್ಟ್ರದ ಚಿತ್ಪಾವನ ಬ್ರಾಹ್ಮಣರಾಗಿರ್ತಕ್ಕಂಥ ಅಗರ್ಕರ್, ತಿಲಕ್, ಗೋಖಲೆ ಇವರೆಲ್ಲ ಸೇರಿಬಿಟ್ಟು ಒಂದು ಮೀಟಿಂಗ್ ಮಾಡ್ತಾರೆ. ಏನು ಮೀಟಿಂಗು? ಈ ದೇಶದಲ್ಲಿ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಕೂಗು ಈಗ ಕೇಳ್ತಾ ಇದೆ. ಅಂದರೆ 2000 ವರ್ಷಗಳ ನಂತರ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಕೂಗು ಕೇಳ್ತಾ ಇದೆ. ಇವರಿಗೆ ಸ್ವಾತಂತ್ರ್ಯ ಸಿಕ್ಕರೆ ಅಂದರೆ SC ST OBC ಮೈನಾರಿಟಿ ಟ್ರೈಬಲ್ ಜನಾಂಗದವ್ರಿಗೆ ಸ್ವಾತಂತ್ರ್ಯ ಸಿಕ್ಕರೆ ಅವರು ಆರ್ಥಿಕವಾಗಿ ಸಬಲರಾಗ್ತಾರೆ. ಆರ್ಥಿಕವಾಗಿ ಸಬಲರಾದರೆ ಅವರು ಸಾಮಾಜಿಕವಾಗಿ ಸಬಲರಾಗ್ತಾರೆ. ಸಾಮಾಜಿಕವಾಗಿ ಸಬಲರಾದರೆ ಅವರು ಅಧಿಕಾರ ಕಿತ್ಕೋತಾರೆ. ಅವರು ಅಧಿಕಾರ ಕಿತ್ತುಕೊಂಡ್ರೆ ನಾವೆಲ್ಲರೂ ಕೂಡ ಪುನಃ ಕ್ರಿಸ್ತಪೂರ್ವ 185 ಪೂರ್ವದಲ್ಲಿ ಹೇಗೆ ಬಡ ಬ್ರಾಹ್ಮಣರಾಗಿ, ಬಡ ಕ್ಷತ್ರಿಯರಾಗಿ, ಬಡ ವೈಶ್ಯರಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ವೋ ಅದೇ ರೀತಿ ಇವತ್ತು ಕೂಡ ನಾವು ಬಡ ಬ್ರಾಹ್ಮಣರಾಗಿ ಸೇವೆ ಸಲ್ಲಿಸಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡೋಣ ಅಂದರೆ ಇವ್ರ ಮೇಲೆ
ಇವ್ರ ಮೇಲೆ ಅಧಿಕಾರ ಮಾಡ್ತಕ್ಕಂಥ ವ್ಯವಸ್ಥೆಯ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಹಾಗಾದರೆ ಈಗ ಪ್ರಸ್ತುತ ಕಾಲಮಾನದಲ್ಲಿ ಅಂದರೆ 1885 ಕಾಲಘಟ್ಟದಲ್ಲಿ ಭಾರತದಲ್ಲಿ ಅಧಿಕಾರ ಮಾಡ್ತಕ್ಕಂಥ ಜನಾಂಗ ಯಾರು ಅಂದರೆ ಬ್ರಿಟಿಷರಿದ್ದರು. ಈ ಬ್ರಿಟಿಷರಿಗೆ ಅನುಕೂಲ ಸಿಂಧುವಾಗಿ ಬ್ರಿಟಿಷರ ಜೊತೆಗೆ ಜಂಟಿಯಾಗಿ ನಾವು ಅವರಿಗೆ ಸಹಕಾರ ನೀಡೋದ್ರ ಜೊತೆಗೆ ಈ ದೇಶದಲ್ಲಿರ್ತಕ್ಕಂಥ 85% ಮೂಲ ಭಾರತೀಯ ಜನಾಂಗವಾಗಿರ್ತಕ್ಕಂಥ SC ST OBC ಮೈನಾರಿಟಿ ಟ್ರೈಬಲ್ಸ್ ಈ ಜನಾಂಗದ ಮೇಲೆ ನಾವು ಆಡಳಿತ ಮಾಡಬೇಕು, ಅಧಿಕಾರ ಮಾಡಬೇಕು. ಇವರನ್ನು ಆರ್ಥಿಕವಾಗಿ ಭದ್ರತೆಯಿಂದ ಇರುಗೂಡಬಾರ್ದು, ಸಾಮಾಜಿಕವಾಗಿ ಸ್ವಾತಂತ್ರ್ಯ ಸಿಗಬಾರ್ದು, ಮತ್ತು ಇವರಿಗೆ ಯಾವುದೇ ರೀತಿಯ ಅಧಿಕಾರ ಸಿಗಬಾರ್ದು. ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಬ್ರಿಟಿಷರ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡು ಅಥವಾ ಹೊಂದಾಣಿಕೆಯ ರಾಜಕಾರಣ ಮಾಡೋದ್ರ ಜೊತೆಗೆ ಇವ್ರ ಮೇಲೆ ಮತ್ತು ನಾವು ಕಾಯಮ್ಮಾಗಿ ನಮ್ಮ ಅಧಿಕಾರವನ್ನು ಚಲಾಯಿಸೋಣ ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡಿರ್ತಕ್ಕಂಥ ಮುಖರ್ಜಿ, ಚಟರ್ಜಿ, ಬ್ಯಾನರ್ಜಿ, ಪಶ್ಚಿಮ ಬಂಗಾಳದ ಬ್ರಾಹ್ಮಣರು, ಅಗರ್ಕರ್, ತಿಲಕ್, ಗೋಖಲೆ ಅಂತಕ್ಕಂಥ ಈ ಪುನಾ ನಗರದಲ್ಲಿರ್ತಕ್ಕಂಥ ಚಿತ್ಪಾವನ ಬ್ರಾಹ್ಮಣರು ಎರಡೂ ಆರ್ಯರೇ ಇವರು ಸೇರ್ಕೊಂಡ್ಬಿಟ್ಟು 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥ ಸಂಸ್ಥೆಯನ್ನು ಹುಟ್ಟಾಕ್ತಾರೆ ಭಾರತದಲ್ಲಿ. ಸೊ ರಾಷ್ಟ್ರೀಯ ಕಾಂಗ್ರೆಸ್ ಬಹುಶಃ ನಿಮಗಿದು ಗೊತ್ತಿರಲಿ, ಕಾಂಗ್ರೆಸ್ ಈ ದೇಶದಲ್ಲಿರ್ತಕ್ಕಂಥ RSS ಆಗಿರ್ಬೋದು ಅಥವಾ ಇತರೆ ಏನು ರಾಷ್ಟ್ರವಾದಿ ಸಂಘಟನೆಗಳಿವೋ ಇವೆಲ್ಲ ರಾಷ್ಟ್ರವಾದಿ ಸಂಘಟನೆಗಳಿಗೆ, ರಾಷ್ಟ್ರವಾದಿ ಪಕ್ಷಗಳಿಗೆ ತಾಯಿ ಅಂತ ಯಾರಾದರೂ ಇದ್ದರೆ ಅದು 1885ರಲ್ಲಿ ಹುಟ್ಟಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ಸು. ಈ ರಾಷ್ಟ್ರೀಯ ಕಾಂಗ್ರೆಸ್ಸು ಸ್ಥಾಪನೆ ಮಾಡಿದ ತಕ್ಷಣ ಇದರ ಅಧ್ಯಕ್ಷರನ್ನಾಗಿ ಯಾರೂ ಬ್ರಾಹ್ಮಣರಾಗಂಗಿಲ್ಲ. ಯಾರಿಗೆ ಮಾಡ್ತಾರೆ ಅಂದರೆ AO ಹ್ಯೂಮ್ ಅಂತಕ್ಕಂಥ ICS ರಿಟೈರ್ಡ್ ಆಫೀಸರ್ಗೆ ಮಾಡ್ತಾರೆ. ಅವ್ರಿಗೆ ಯಾಕೆ ಮಾಡ್ತಾರೆ ಅಂದರೆ ಸಮರ್ಪಕವಾಗಿ ಅಂದರೆ ಸರಳವಾಗಿ ಆಂಗ್ಲ ಭಾಷೆ ಮಾತನಾಡುವ ಸಾಮರ್ಥ್ಯ ಜೊತೆಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಸಾಮರ್ಥ್ಯ ಇರದೇ ಇರತಕ್ಕಂಥ ಆ ಕಾಲಘಟ್ಟದ ಈ ಕಾಂಗ್ರೆಸ್ಸಿನ ರೂವಾರಿಗಳು AO ಹ್ಯೂಮರನ್ನು ಮತ್ತು ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಗವರ್ನರ್ ಜನರಲ್ ಮತ್ತು ವ್ಯವಸ್ಥೆ ಮಧ್ಯದಲ್ಲಿ ಕೊಂಡಿಯಂತೆ ಬಳಸ್ಕೋತಾರೆ. ಅಂದರೆ ಅವರಿಗೆ ಪೊಸಿಷನ್ ಕೊಟ್ಬಿಟ್ಟು AO ಹ್ಯೂಮ್ ಅವರಿಗೆ ಪೊಸಿಷನ್ ಕೊಟ್ಬಿಟ್ಟು ಪವರನ್ನು ತಮ್ಮ ಹತ್ತಿರ ಇಟ್ಕೊಂಡ್ಬಿಟ್ಟು ಇವರು ಆ ಮೂಲಕ ಜಾಗೀರ್ದಾರ, ಕುಲಕರ್ಣಿ, ಪಟವಾರಿ, ದೇಶಮುಖ, ದೇಶಪಾಂಡೆ ಈ ಹುದ್ದೆಗಳನ್ನು ಪಡೆಯೋದ್ರ ಜೊತೆಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಬಿರಾಡ್ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಈ ಬಿಟ್ಟಿ ಹೊರತಕ್ಕಂಥ ಬಿಟ್ಟಿ ಕೆಲಸವನ್ನು ಕಾಯಂಗೊಳಿಸ್ತಕ್ಕಂಥದ್ದು, ಚಾತುರ್ಣ ಪದ್ಧತಿಯನ್ನು ಅನುಷ್ಠಾನಗೊಳ್ತಕ್ಕಂಥದ್ದು, ಜೊತೆಗೆ ಈ ದೇಶದಲ್ಲಿರ್ತಕ್ಕಂಥ SC ST OBC ಜನಾಂಗದವರಿಗೆ ಅಧಿಕಾರಹೀನರನ್ನಾಗಿ ಮಾಡ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರದ ಸಲುವಾಗಿ 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು. ಹಾಗಾದರೆ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಸ್ಥಾಪನೆ ಆದರೂ ಕೂಡ 1929 ಜನವರಿ 26ರವರೆಗೂ ಕೂಡ ಆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರೊಸೀಡಿಂಗ್ಸ್ನಲ್ಲಿ ಒಂದೂ ಕೂಡ ಶಬ್ದ ಇಲ್ಲ ನಮಗೆ ಸ್ವಾತಂತ್ರ್ಯ ಬೇಕು ಅಂತ. ಅವರು ಆಗಿನಿಂದಲೂ ಕೂಡ ಕೇಳ್ಕೊತ ಬಂದಿರತಕ್ಕಂಥದ್ದು ಅಧಿಕಾರ ಹಂಚಿಕೆ ಮಾಡ್ತಕ್ಕಂಥ ಸಂದರ್ಭ ಅಥವಾ ಅಧಿಕಾರ ಹಂಚಿಕೆ ಮಾಡಿದ್ದೆ ಆದರೆ ನೀವು ನಮ್ಮ ಕೈಯಲ್ಲಿ ಕೊಡ್ರಿ, ನಾವು ಅಧಿಕಾರವನ್ನು ಇವರಿಗೆ ಯಥಾ ರೀತಿಯಾಗಿ ನಾವು ಹಂಚ್ಕೊಂಡು ಹೋಗ್ತೀವಿ, ನಿಮ್ಮ ಮಾರ್ಗದರ್ಶನದಲ್ಲಿ ನಡಿತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಅಧಿಕಾರ ಅನುಭವಿಸ್ತಾ 1885ರಿಂದ ಇವರು ಬರ್ತಾಯಿದ್ರು. ಇನ್ನು ಮುಖ್ಯವಾಗಿರ್ತಕ್ಕಂಥ ಘಟ್ಟಕ್ಕೆ ನಾನು ಈ ಕಡೆ ಬರ್ತೀನಿ. ನಿಮಗೆ ಏನು ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅಂದರೆ ಈ ರೀತಿ ರಾಜಕೀಯ ವ್ಯವಸ್ಥೆ ಭಾರತದಲ್ಲಿ ನಡೆದಾಗ ಈ ಕಡೆ SC ST OBC ಮತ್ತು ಟ್ರೈಬಲ್ಸ್ ಮೈನಾರಿಟಿ ಜನಾಂಗದವರು ನಮಗೆ ಸ್ವಾತಂತ್ರ್ಯ ಬೇಕು ಅಂತೇಳಿ ಆಯಾ ಕ್ಷೇತ್ರಗಳಲ್ಲಿ, ಆಯಾ ಸ್ಥಳಗಳಲ್ಲಿ, ಆಯಾ ಜಿಲ್ಲೆಗಳಲ್ಲಿ, ಆಯಾ ಪ್ರಾಂತ್ಯಗಳಲ್ಲಿ ಹೋರಾಟ ಆರಂಭ ಮಾಡಿದ್ದೇ ಆದರೆ ಈ ಕಡೆ ನಾವು ಈ ದೇಶದ ಮೂಲ ಭಾರತೀಯರ ಮೇಲೆ ನಾವು ಅಧಿಕಾರ ನಡೆಸಬೇಕಾಗಿದೆ. ಅದಕ್ಕಾಗಿ ಮುಸ್ಲಿಮ್ಸು ವಿದೇಶಿಯರು ಮತ್ತು ಬ್ರಿಟಿಷರು ವಿದೇಶಿಯರು ನಾವು ಕೂಡ ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ಆರ್ಯರಿದ್ದೀವಿ, ನಾವು 3 ಜನ ಸೇರಿಬಿಟ್ಟು ಇವ್ರ ಮೇಲೆ ಶಾಶ್ವತವಾಗಿರ್ತಕ್ಕಂಥ ಅಧಿಕಾರ ಮಾಡೋಣ ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಇವರು ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಒಂದು ತಲೆನೋವು ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಏನೆಂದರೆ ಈ ಕಡೆ ಅವ್ರಿಗೆ ಕೇಳಬೇಕಾ, ಈ ಕಡೆ ಇವ್ರದ್ದು ಕೇಳಬೇಕು ಅಂತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ 1914ರಲ್ಲಿ ಪ್ರಪಂಚದ ಮೊದಲನೇ ಯುದ್ಧ ಆರಂಭಗೊಳ್ತದೆ. ಈ ಪ್ರಪಂಚದ ಮೊದಲನೇ ಯುದ್ಧ ಆರಂಭಗೊಂಡ ಸಂದರ್ಭದಲ್ಲಿ ಬ್ರಿಟನ್ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಆಗಿರ್ತಕ್ಕಂಥ ಈಗೇನು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ರು ಈ ರಾಷ್ಟ್ರೀಯ ಕಾಂಗ್ರೆಸ್ನವರಿಗೆ ಮತ್ತು ಚಳವಳಿಯಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಮತ್ತು ಆಯಾ ಸಮುದಾಯದ ಸಂಘಟನೆಯನ್ನು ಕಟ್ಕೊಂಡು ಹೋರಾಟ ಮಾಡ್ತಕ್ಕಂಥ ಜನಾಂಗದವರಿಗೆ ಒಂದು ಸಂದೇಶ ಕೊಡ್ತಾರೆ. ಏನಂದರೆ ಭಾರತೀಯರಾಗಿರ್ತಕ್ಕಂಥ ನೀವುಗಳು ನಮ್ಮ ಆಡಳಿತಕ್ಕೆ ಒಳಪಟ್ಟಿದ್ದೀರಿ, ನೀವು ವಿಶ್ವಸಂಸ್ಥೆಯಲ್ಲಿ ವಿಶ್ವ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಯುದ್ಧದಲ್ಲಿ ನೀವು ನಮಗೆ ಸಹಕಾರ ನೀಡಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ಅಂದರೆ
ಈ ಪ್ರಪಂಚದ ಮೊದಲನೇ ಯುದ್ಧ ಮುಗಿದಾದ ನಂತರ ನಿಮಗೆ ನಾವು ಅಧಿಕಾರದ ವಿಂಗಡಣೆ ಮಾಡಿ ನಿಮಗೂ ಕೂಡ ಅಧಿಕಾರದಲ್ಲಿ ಆಡಳಿತದಲ್ಲಿ ಶಾಮೀಲು ಮಾಡ್ಕೋತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ನಾನು ನಿಮ್ಗೆ ಹೇಳ್ದಲ್ಲ ಅಗರ್ಕರ ತಿಲಕ ಗೋಖಲೆ ಇವರೆಲ್ಲರೂ ಕೂಡ ಬ್ರಿಟನ್ ಸರ್ಕಾರಕ್ಕೆ ಸಹಾಯ ಮಾಡ್ತಾರೆ. ಯಾವಾಗ? ಇದಕ್ಕೆ ಪ್ರಪಂಚದ ಮೊದಲನೇ ಯುದ್ಧದಲ್ಲಿ ಏನು 1914ರಿಂದ 1919 ನಡೀತು, ಆವಾಗ ಸಹಾಯ ಮಾಡ್ತಾರೆ. ಸೊ 1919ಕ್ಕೆ ಈ ಪ್ರಪಂಚದ ಮೊದಲನೇ ಯುದ್ಧ ಮುಗಿದಾದ ನಂತರ ಬ್ರಿಟನ್ ಸರ್ಕಾರ ಏನು ಮಾಡ್ತಾರೆ, ಇವು ಕೂಗು ಮತ್ತೆ ಆರಂಭ ಮಾಡಿಬಿಡ್ತಾರೆ ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ನವರು ಮತ್ತು ಅಲ್ಲಿಯ ಪ್ರಾಂತೀಯ ವಿವಿಧ ಜನಾಂಗದ ಸಮುದಾಯದ ನಾಯಕರುಗಳು ಅವ್ರ ಕೂಗನ್ನು ಆರಂಭ ಮಾಡಿದಾಗ ಬ್ರಿಟನ್ ಸರ್ಕಾರ ಏನು ಮಾಡುತ್ತೆ ಅಂದರೆ 1919ರಲ್ಲಿ ಸೌತ್ ಬ್ರೋ ಅಂತಕ್ಕಂಥ ಒಬ್ಬ ಜನಪ್ರತಿ ನೇತೃತ್ವದಲ್ಲಿ ಮಾಹಿತಿ ತರುವ ಸಲುವಾಗಿ ಭಾರತಕ್ಕೆ ಕಳಿಸ್ಕೊಡ್ತಾರೆ. ಭಾರತಕ್ಕೆ ಬಂದಿರತಕ್ಕಂಥ ಸೌತ್ ಬ್ರೋ ಭಾರತಕ್ಕೆ ಬಂದ ನಂತರ ಇಲ್ಲಿಯ ವಿಷಮ ಪರಿಸ್ಥಿತಿಯನ್ನು ನೋಡಿಬಿಟ್ಟು ಮತ್ತು ಇಲ್ಲಿಯ ವೈವಿಧ್ಯತೆಯನ್ನು ನೋಡಿಬಿಟ್ಟು ಇಲ್ಲಿಯ ಬಹುಸಂಸ್ಕೃತಿಯನ್ನು ನೋಡಿಬಿಟ್ಟು ಇಲ್ಲಿಯ ಬಹು ಜನಾಂಗದ ವ್ಯವಸ್ಥೆ ಸಾಮಾಜಿಕ ಸ್ತರ ವಿನ್ಯಾಸಗಳನ್ನು ನೋಡಿಬಿಟ್ಟು ಅವನೇನು ಮಾಡಿಬಿಡ್ತಾನೆ, ವಾಪಸ್ ಬ್ರಿಟನ್ಗೆ ಹೋಗಿಬಿಡ್ತಾನೆ. ಆವಾಗ ವರದಿ ಸಲ್ಲಿಸ್ತಾನೆ. ಏನಂದರೆ ದಯವಿಟ್ಟು ಭಾರತದಲ್ಲಿರ್ತಕ್ಕಂಥ ಜನಜೀವನದ ಬಗ್ಗೆ, ಆಡಳಿತದ ಬಗ್ಗೆ, ವ್ಯವಸ್ಥೆಯ ಬಗ್ಗೆ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕ್ರೋಢೀಕರಣ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವರದಿಯನ್ನು ಸಲ್ಲಿಸ್ತಾನೆ. ಆ ಪೂರ್ವದಲ್ಲಿ ಅವನೇನು ಸೌತ್ ಬ್ರೋ ಭಾರತಕ್ಕೆ ಬಂದಿರ್ತಾನೋ ಆವಾಗ ಕೇವಲ 26 ವಯಸ್ಸಿನ ಹುಡುಗ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ರಿಟರ್ನ್ ಮೆಮೊಡಮ್ ಕೊಡ್ತಾರೆ. ಅವರಿಗೆ ರಿಟರ್ನ್ ಮೆಮೊಡಮ್ ಕೊಟ್ಟು ಭಾರತದಲ್ಲಿ ಪ್ರಾಂತೀಯ ಆಡಳಿತ ಅಥವಾ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಡೋದು, ಶೈಕ್ಷಣಿಕ ಸುಧಾರಣೆಗೆ ಮತ್ತು ಮೀಸಲಾತಿ ಸಲುವಾಗಿ ರಿಟರ್ನ್ ಮೆಮೊಡಮ್ ಕೊಟ್ಟಿರ್ತಾರೆ. ಈ ಸುದ್ದಿ ಯಾರಿಗೆ ಗೊತ್ತಾಗ್ತಂದರೆ ಛತ್ರಪತಿ ಶಾಹು ಮಹಾರಾಜರಿಗೆ ಗೊತ್ತಾಗ್ತದೆ. ಶಾಹು ಮಹಾರಾಜರು ಏನು ಮಾಡ್ತಾರೆ, ಅವರ ಆಸ್ಥಾನದಲ್ಲಿ ಇರ್ತಕ್ಕಂಥ ಭಾಸ್ಕರ್ರಾವ್ ಜಾಧವ್ ಅಂತಕ್ಕಂಥ ಒಬ್ಬ OBC ಅಧಿಕಾರಿಗೆ ಬಾಬಾ ಸಾಹೇಬ್ರ ಹತ್ರ ಮುಂಬೈಗೆ ಕಳಿಸ್ತಾರೆ. ಆ ಭಾಸ್ಕರ್ರಾವ್ ಜಾಧವ್ ಅವರು ಬಂದು ಮಹಾರಾಜರಾಗಿರ್ತಕ್ಕಂಥ ಛತ್ರಪತಿ ಶಾಹು ಮಹಾರಾಜರು ನಿಮ್ಮ ಒಂದು ರಿಟರ್ನ್ ಮೆಮೊಡಮ್ಲಿಂದ ಪ್ರೇರೇಪಿತರಾಗಿದ್ದಾರೆ. ದಯವಿಟ್ಟು OBC ಜನಾಂಗದವ್ರಿಗೆ ಕೂಡ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯ ಪ್ರಾತಿನಿಧ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರಜ್ಞಾವಂತರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ವಿದೇಶಗಳಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ನಿಮಗೆ ಸಂಪೂರ್ಣ ನಾಲೆಜ್ ಇದೆ. ಅದಕ್ಕೆ ಈ OBC ಜನಾಂಗದವ್ರಿಗೆ ಕೂಡ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಡೋ ಸಲುವಾಗಿ ಒಂದು ರಿಟರ್ನ್ ಮೆಮೊಡಮ್ ತಯಾರು ಮಾಡಿಕೊಡು ಅಂತೇಳಿ ಛತ್ರಪತಿ ಶಾಹು ಮಹಾರಾಜರು ಕೇಳ್ಯಾರ ಅಂತ ಹೇಳಿದ್ರು. ಆವಾಗ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ರಿಟರ್ನ್ ಮೆಮೊಡಮ್ ತಯಾರು ಮಾಡಿ OBC ಜನಾಂಗದವ್ರಿಗೆ ಕೂಡ ಪ್ರಾತಿನಿಧ್ಯತೆ ಮತ್ತು ಮೀಸಲಾತಿ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಭಾಸ್ಕರ್ರಾವ್ ಜಾಧವ್ ಅವ್ರ ಕೈಯಲ್ಲಿ ಕೊಟ್ಟು ಬಿಡ್ತಾರೆ. ಈ ವಿಷಯ ಯಾರಿಗೆ ಗೊತ್ತಾಗ್ತಾರೆ, ಬಾಲ್ ಗಂಗಾಧರ್ ತಿಲಕ್ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಏನು 26 ವಯಸ್ಸಿನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥ ಒಬ್ಬ ಮಹಾನ್ ಯುವಕ ಈ ದೇಶದಲ್ಲಿರ್ತಕ್ಕಂಥ SC ST ಜನಾಂಗದವರಿಗೆ ಮೀಸಲಾತಿ ಕೇಳ್ತಾ ಇದ್ದೇನೆ, ಸ್ವಾತಂತ್ರ್ಯ ಕೇಳ್ತಾ ಇದ್ದೇನೆ, ಸಮಾನತೆ ಕೇಳ್ತಾ ಇದ್ದೇನೆ. ಅದಷ್ಟೇ ಅಲ್ಲದೆ ಭಾಸ್ಕರ್ರಾವ್ ಜಾಧವ್ನ ಮೂಲಕ OBC ಜನಾಂಗದವ್ರಿಗೆ ಕೂಡ ಸ್ವಾತಂತ್ರ್ಯ ಸಮಾನತೆಯನ್ನು ಕೇಳ್ತಾ ಇದ್ದೀನಿ, ಪ್ರಾತಿನಿಧ್ಯತೆ ಕೇಳ್ತಾನೆ ಅಂತಕ್ಕಂಥ ಮಾತನ್ನು ಗೊತ್ತಾದ ತಕ್ಷಣ 1919ರಲ್ಲಿ ಬೆಳಗಾವಿಯಲ್ಲಿ ಒಂದು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧಿವೇಶನವನ್ನು ಆರಂಭ ಮಾಡ್ತಾರೆ. ಆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧಿವೇಶನದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ಸ್ನೇಹಿತರೆ ಅದು ಬಹುಶಃ ಹಿಂದಿದಾಗಿದೆ, ಅದು ನಿಮ್ಗೆ ಯಥಾರೀತಿ ನಾನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ಅಂಬೇಡ್ಕರ್ ಕ್ಯಾ ಕರ್ನೆ ಜಾ ರಹೆ ಯಾರ್, तेली तंबोली कुणबट्टों को जाकर विधिमंडल में क्या हलचलाना है कहता. ಅಂದರೆ ಈ ಗಾಣಿಗರಿಗೆ, ಕೂಲಿ ಮಾಡೋರಿಗೆ, ರೈತರಿಗೆ, ಇವರಿಗೆಲ್ಲರಿಗೆ ರಾಜಕೀಯ ಪ್ರಾತಿನಿಧ್ಯತೆ ಕೊಟ್ಟು ಇವರನ್ನು ಗೆಲ್ಲಿಸಿ ಪಾರ್ಲಿಮೆಂಟ್ದಲ್ಲಿ ಏನು ಗಾಣ ತಿರುಗೋದು, ಗಳೆ ಹೊಡೆಯೋದು, ಸದಿ ಹೊಡೆಯೋದು ಮಾಡಿಸ್ಬೇಕಂತ ನೀನು ಅಂತಕ್ಕಂಥ ಉದ್ದಟತನದ ಮಾತನಾಡಿರ್ತಕ್ಕಂಥ ವ್ಯಕ್ತಿ ಬಾಲ್ ಗಂಗಾಧರ್ ತಿಲಕ್. ಅಂದರೆ ಇದು ಅಸೂಯೆಯಿಂದ ಮಾತಾಡಿರ್ತಕ್ಕಂಥ ಮಾತು ಅಂತಕ್ಕಂಥದ್ದು ನೀವ್ಯಾರು ಮರಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸೊ ಈ ರೀತಿ ಮನವಿ ಕೊಟ್ಟಾಗ್ಯೂ ಕೂಡ ಸೌತ್ ಬ್ರೋ ಏನು ಮಾಡಿಬಿಡ್ತಾರೆ ಅಂದರೆ ಸಮರ್ಪಕವಾಗಿರ್ತಕ್ಕಂಥ ಮಾಹಿತಿಯನ್ನು ಕ್ರೋಢೀಕರಣ ಮಾಡ್ಲಿಕ್ಕಾಗಂಗಿಲ್ಲ. ಅದಕ್ಕೆ ಆತ ವಾಪಸ್ ಹೋಗಿ ಬ್ರಿಟನ್ ಅರಸರಾಗಿರ್ತಕ್ಕಂಥ ಜಾರ್ಜ್ ಪಂಚಮ್ ಅವ್ರಿಗೆ ಹೇಳ್ತಾನೆ, ನನಗೆ ದಯವಿಟ್ಟು ಈ ವರದಿಯನ್ನು ಪರಿಪೂರ್ಣಗೊಳಿಸಲಿಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿರಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಬ್ರಿಟನ್ ಅರಸ ಜಾರ್ಜ್ ಪಂಚಮ್ ಅವರು ಹೇಳ್ತಾರೆ, ನಾನು ನುಡಿದಂತೆ ನಡೆದುಕೋಬೇಕು ಭಾರತದ ಜೊತೆಗೆ. ಇಲ್ಲದೆ ಹೋದರೆ ಭಾರತದಲ್ಲಿ ಗ್ರಾಮೀಣ ಮಟ್ಟದಿಂದ ಹಿಡ್ಕೊಂಡು ಪ್ರಾಂತೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ಚಳವಳಿ ಆರಂಭವಾಗಿ ನಮ್ಮ ಆಡಳಿತಕ್ಕೆ ಧಕ್ಕೆ ಬರ್ತದೆ. ಒಂದು ರಾಷ್ಟ್ರದಲ್ಲಿ ನಮ್ಮ ಆಡಳಿತಕ್ಕೆ ಧಕ್ಕೆ ಬಂದಿದೆ, ಆದರೆ ಉಳಿದಿರ್ತಕ್ಕಂಥ ರಾಷ್ಟ್ರದಲ್ಲೂ ಕೂಡ ನಾವು ಹಿನ್ನಡೆ ಅನುಭವಿಸಬೇಕಾಗುತ್ತಿದೆ ಅಂತಕ್ಕಂಥ ಮನದಟ್ಟು ಮಾಡಿಕೊಂಡು ಒಬ್ಬ ಇಂಟೆಲೆಕ್ಚುವಲ್ ಪಾಲಿಟಿಷಿಯನ್, ಒಬ್ಬ ಇಂಟೆಲೆಕ್ಚುವಲ್ ಸಮಾಜ ತಜ್ಞನಾಗಿರ್ತಕ್ಕಂಥ, ಒಬ್ಬ ಇಂಟೆಲೆಕ್ಚುವಲ್ ಸಂಘಜೀವಿಯಾಗಿರ್ತಕ್ಕಂಥ ಮಾಂಟೆಗೋ ಜೇಮ್ಸ್ ಫರ್ಡ್ ಅಂತಕ್ಕಂಥವ್ರಿಗೆ 1919 ಒಂದು ಜವಾಬ್ದಾರಿ ಕೊಡ್ತಾರೆ.
ಏನು ಜವಾಬ್ದಾರಿ ಕೊಡ್ತಾರೆ ಅಂದರೆ, ನೀವು ಭಾರತಕ್ಕೆ ಬಂದು ಭಾರತದಲ್ಲಿ ಆಡಳಿತಾತ್ಮಕವಾಗಿ ಒಂದಿಷ್ಟು ಸುಧಾರಣೆ ಮಾಡ್ತಕ್ಕಂಥ ಅಂಶಗಳ ಸಲಹೆಯನ್ನು ನಮಗೆ ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಮಾಂಟೆಗೋ ಜೇಮ್ಸ್ ಪರೇಡ್ ಅವರು 1919ಕ್ಕೆ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸರಿಯಾದ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಮನವಿಯನ್ನು ತಯಾರು ಮಾಡಿಕೊಡ್ತಾರೆ. ಅದರ ಏನು ತಯಾರು ಮಾಡಿಕೊಡ್ತಾರೆ ಅಂದರೆ, ಭಾರತದಲ್ಲಿ ದ್ವಿಸದನ ಪದ್ಧತಿ ಆಡಳಿತ ವ್ಯವಸ್ಥೆ ಜಾರಿ ತರಬೇಕು, ಜೊತೆಗೆ ಅಧಿಕಾರ ಹಂಚಿಕೆ ಮಾಡಬೇಕು, ಆಮೇಲೆ ಚುನಾವಣೆಗಳು ನಡೆಸಬೇಕು ಅಂತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನು ಈ ಮಾಂಟೆಗೋ ಜೇಮ್ಸ್ ಪರೇಡ್ ಅವರು ಜಾರ್ಜ್ ಪಂಚಮೂರಿಗೆ ಕೊಡ್ತಾರೆ. ಇದಾದ ನಂತರ ಜಾರ್ಜ್ ಪಂಚಮೂರ್ ಏನು ಮಾಡ್ತಾರೆ, ಇದರ ಆಧಾರದ ಮೇಲೆ ಜೇಮ್ಸ್ ಪರೇಡ್ ಇವರ ವರದಿ ಆಧಾರದ ಮೇಲೆ ಮತ್ತು ಇವರ ಸುಧಾರಣಾ ನೀತಿಯ ಆಧಾರದ ಮೇಲೆ ಹಾಗೂ ಸೌತ್ ಬೋ ಕಮಿಷನ್ ತಂದಿರತಕ್ಕಂಥ ವರದಿ ಇವೆರಡನ್ನೂ ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ 1919ರಲ್ಲಿ ಫಸ್ಟ್ ಇಂಡಿಯಾ ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ಭಾರತದಲ್ಲಿ ಫಸ್ಟ್ ಇಂಡಿಯಾ ಆ್ಯಕ್ಟ್ ಜಾರಿಗೆ ತಂದಾದ ನಂತರ ಏನು ಮಾಡಬೇಕು ಅಂದರೆ, ಅದೇ ಈ ದ್ವಿಸದನ ಪದ್ಧತಿ ಇರಬೇಕು, ಆಮೇಲೆ ಇವರಿಗೆ ಅಧಿಕಾರ ಹಂಚಿಕೆ ಮಾಡಬೇಕು, ಆಮೇಲೆ ನೇರ ಚುನಾವಣೆಗಳು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದ ನಂತರ ಸೊ ಈ ಕಾಯ್ದೆಯನ್ನು ತಯಾರು ಮಾಡಿರ್ತಾರೆ. ಇವು ಅನುಷ್ಠಾನಗೊಳಿಸಬೇಕಾದ್ರೆ ಇದಕ್ಕೊಂದು ಸಂವಿಧಾನಿಕ ಒಂದು ಸಂರಚನೆ ಮಾಡಬೇಕು ಅಂತಕ್ಕಂಥದ್ದನ್ನು ಮನಗಂಡಿರ್ತಕ್ಕಂಥ ಬ್ರಿಟನ್ ಸರ್ಕಾರ ಏನು ಮಾಡಿಬಿಡ್ತಂದರೆ, ಇಂಡಿಯಾ ಆ್ಯಕ್ಟ್ ಫಸ್ಟ್ ಇಂಡಿಯಾ ಆ್ಯಕ್ಟ್ 1919ದಲ್ಲಿ 84 ಕ್ಲಾಸ್ ಎ ಅನ್ನು ಸೇರಿಸಿ ಒಂದು ಸಮಿತಿಯನ್ನು ಘಟನೆ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ. ಆ ಸಮಿತಿಯನ್ನು ಘಟನೆ ಮಾಡಿ ಭಾರತಕ್ಕೆ ಕಳಿಸಿ ಇಲ್ಲಿ ನಡೆದಿರ್ತಕ್ಕಂಥ ಚಳವಳಿಗಳ ಬಗ್ಗೆ, ಅಂದರೆ ಏನು ಮುಸ್ಲಿಂ ಲೀಗ್ನವರು ನಡೆಸಿದ್ರಿ 1919ರಿಂದ ಖಿಲಾಫತ್ ಚಳವಳಿ, ಆಮೇಲೆ ಕಾಂಗ್ರೆಸ್ ನಾಯಕರು ನಡೆಸಿರ್ತಕ್ಕಂಥ ಸ್ವರಾಜ್ಯವೇ ನಮ್ಮ ಜನ್ಮಸಿದ್ಧ ಹಕ್ಕು, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ನಡೆಸಿರ್ತಕ್ಕಂಥ ಪ್ರಜಾರಾಜ್ಯದ ಕಲ್ಪನೆ, ಹೀಗೆ ಆಯಾ ಪ್ರಾಂತ್ಯದಲ್ಲಿ ನಡೆದಿರ್ತಕ್ಕಂಥ ಈ ಸ್ವಾತಂತ್ರ್ಯ ಹೋರಾಟಗಳ ಬಗ್ಗೆ ಒಂದು ವರದಿಯನ್ನು, ಕ್ರೋಢೀಕೃತ ವರದಿಯನ್ನು ತಯಾರಿಸಿ ತರಬೇಕು. ಆ ವರದಿಗಳ ಆಧಾರದ ಮೇಲೆ ಭಾರತದಲ್ಲಿ ಈ ಅಧಿಕಾರ ಹಂಚಿಕೆ, ಪ್ರಾತಿನಿಧ್ಯತೆ, ಚುನಾವಣೆ ಮತ್ತು ರಿಸರ್ವೇಷನ್ ಈ ಎಲ್ಲ ವಿಷಯಗಳ ಕುರಿತು ಸುದೀರ್ಘವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಮಾಡಬೇಕು, ಒಂದು ದುಂಡು ಮೇಜಿನ ಸಭೆ ಮಾಡಬೇಕು. ಆ ಸಭೆ ಮೂಲಕ ಇವರಿಗೆಲ್ಲ ಸೌಲಭ್ಯಗಳು ಕೊಡಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಬ್ರಿಟನ್ ಅರಸನಾಗಿರ್ತಕ್ಕಂಥ ಜಾರ್ಜ್ ಪಂಚಮೂರ್ ಏನು ಮಾಡ್ತಾರೆ ಅಂದರೆ, 1927 ನವೆಂಬರ್ 26ನೇ ತಾರೀಕು ದಿವಸ ಒಂದು ಕಮಿಟಿಯನ್ನು ಆಯೋಜನೆ ಮಾಡ್ತಾರೆ, ಒಂದು ಕಮಿಟಿ ನೇಮಕ ಮಾಡ್ತಾರೆ. ಆ ಕಮಿಟಿಯ ನಾಯಕತ್ವವನ್ನು ಗೌರವಾನ್ವಿತ ಸರ್ ಜಾನ್ ಸೈಮನ್ ಅವರಿಗೆ ವಹಿಸ್ಕೊಡ್ತಾರೆ, ಹಾಗೂ ಕ್ಲೈಮೆಟ್ ಅಟ್ಲಿ ಅವರು ಕೂಡ ಈ ತಂಡದಲ್ಲಿರ್ತಾರೆ. ಸರ್ ಜಾನ್ ಸೈಮನ್, ಕ್ಲೈಮೆಟ್ ಅಟ್ಲಿ ಮತ್ತು ಇನ್ನೂ 5 ಜನ ಈ ಜನಪ್ರತಿನಿಧಿಗಳನ್ನು ಆ ಸೈಮನ್ ಕಮಿಷನ್ದಲ್ಲಿ ಸೇರಿಸಿ ಆ 7 ಜನರನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ. ಕಾರಣ, ಭಾರತದಲ್ಲಿರ್ತಕ್ಕಂಥ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಜನಜೀವನ, ಜನಾಂಗ, ಜನರ ಅಭಿಪ್ರಾಯಗಳು ಮತ್ತು ಯಾವ ರೀತಿ ಆಡಳಿತ ಬೇಕು, ಎಂಥ ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಆಯಾ ಜನಾಂಗದ ರಾಜಕೀಯ ಪ್ರತಿನಿಧಿಗಳ, ಸಾಮಾಜಿಕ ಹೋರಾಟಗಾರರ ಮಾಹಿತಿ, ಅಭಿಪ್ರಾಯ ಮತ್ತು ಮನವಿಗಳನ್ನು ಸ್ವೀಕಾರ ಮಾಡಿಕೊಂಡು ಅವರಿಗೆ ಸಂದೇಶ ಕೊಡುವ ಸಲುವಾಗಿ ಈ ಒಂದು ಘಟನೆ ಮಾಡಿಬಿಟ್ಟು 1928 ಫೆಬ್ರವರಿ 3ನೇ ತಾರೀಕು ದಿವಸ ಸರ್ ಜಾನ್ ಸೈಮನ್ ಮತ್ತು ಕ್ಲೈಮೆಟ್ ಅಟ್ಲಿ ನೇತೃತ್ವದಲ್ಲಿ ಇರ್ತಕ್ಕಂಥ ಈ ಸೈಮನ್ ಕಮಿಷನ್ ಭಾರತ ಕಳಿಸ್ತಾರೆ. ಅವರು 1928 ಫೆಬ್ರವರಿ 3ನೇ ತಾರೀಕು ದಿವಸ ಬಾಂಬೆಗೆ ಬರ್ತಾರೆ. ಬಾಂಬೆಗೆ ಬಂದಿರತಕ್ಕಂಥ ಸರ್ ಜಾನ್ ಸೈಮನ್ ಅವರು ಎಲ್ಲ ಕಡೆ ಒಂದು ಸಂದೇಶವನ್ನು ಕಳಿಸ್ಬಿಡ್ತಾರೆ. ನೋಡಿ, ಮುಸ್ಲಿಂ ಲೀಗ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಆಮೇಲೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಗಿರ್ಬೋದು, ಅಥವಾ ದಲಿತ ಸಂಘಟನೆಗಳಾಗಿರ್ಬೋದು, ಆಂಗ್ಲೋ ಇಂಡಿಯನ್ಸ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಟ್ರೈಬಲ್ಸ್ ಆಗಿರ್ಬೋದು, ಯಾವ್ಯಾವ ಜನಾಂಗದವರಿಗೆ ಈ ಅಧಿಕಾರ ಹಂಚಿಕೆಯಲ್ಲಿ, ಪ್ರಾತಿನಿಧ್ಯತೆಯಲ್ಲಿ ಸೌಕರ್ಯಗಳು, ಸಲಹೆಗಳು, ಪ್ರಾತಿನಿಧ್ಯತೆಗಳು ಬೇಕು ಅಂತಕ್ಕಂಥದ್ರ ಬಗ್ಗೆ ನೀವು ಮನವಿ ಪತ್ರಗಳನ್ನು ಕೊಡ್ರಿ ಅಂತಕ್ಕಂಥ ಒಂದು ಸಂದೇಶವನ್ನು ಕಳಿಸಿದ ನಂತರ 1928 ಮೇ ತಿಂಗಳಲ್ಲಿ ಪ್ರಪ್ರಥಮವಾಗಿ ಅಷ್ಟು 18 ಸಂಘಟನೆಗಳು ಅವರಿಗೆ ಮನವಿ ಕೊಟ್ಟಿರ್ತಾರೆ. ಯಾರಿಗೆ? ಸರ್ ಜಾನ್ ಸೈಮನ್ ಅವರಿಗೆ 18 ವಿವಿಧ ಸಮುದಾಯದ ಸಂಘಟನೆಗಳು ಮನವಿ ಸಲ್ಲಿಸಿರ್ತಾರೆ. ಅದರೊಂದಿಗೆ ಮುಖ್ಯವಾಗಿ 1928 ಮೇ ತಿಂಗಳಲ್ಲಿ ಮೋತಿಲಾಲ್ ನೆಹರು ಮತ್ತು ಗಾಂಧೀಜಿಯವರ ನೇತೃತ್ವದಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡಿಬಿಟ್ಟು, ಒಂದು ಭಾರತದಲ್ಲಿ ಯಾವ ರೀತಿ ಆಡಳಿತ ಮಾಡಬೇಕು, ಯಾರಿಗೆ ಪ್ರಾತಿನಿಧ್ಯತೆ ಕೊಡಬೇಕು, ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಮನವಿ ಪತ್ರವನ್ನು, ಒಂದು ವರದಿ ಪತ್ರವನ್ನು ಮೋತಿಲಾಲ್ ನೆಹರು ಮತ್ತು ಗಾಂಧೀಜಿ ಒಯ್ದು ಸರ್ ಜಾನ್ ಸೈಮನ್ ಮತ್ತು ಕ್ಲೈಮೆಟ್ ಅಟ್ಲಿ ಅವರು ಕೈಯಾಗಿ ಕೊಡ್ತಾರೆ. ಸೊ ಅದಕ್ಕೆ ನಮ್ಮ ಚರಿತ್ರೆಕಾರರು, ಮೂಲಭೂತವಾದಿ ಚರಿತ್ರೆಕಾರರು ಅದಕ್ಕೆ ಏನಂತ ಕರೀತಾರೆ ಅಂದರೆ ನೆಹರು ರಿಪೋರ್ಟ್ ಅಂತ ಕರೀತಾರೆ, ಅಥವಾ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರು ಕೂಡ ಅದಕ್ಕೆ ನೆಹರು ರಿಪೋರ್ಟ್ ಅಂತ ಕರೀತಾರೆ. ಆ ನೆಹರು ರಿಪೋರ್ಟ್ದಲ್ಲಿ ಏನಿತ್ತು? ಆ ನೆಹರು ರಿಪೋರ್ಟ್ ಸರ್ ಜಾನ್ ಸೈಮನ್ ಅವರು ಎಕ್ಸೆಪ್ಟ್ ಮಾಡ್ಕೊಂಡ್ರ? ಇಲ್ಲ. ನೆಹರು ರಿಪೋರ್ಟ್ದಲ್ಲಿ ಏನಿತ್ತಂದರೆ, ಈ ದೇಶದಲ್ಲಿರ್ತಕ್ಕಂಥ SC ST OBC ಜನಾಂಗದವರಿಗೆ ನೇರ ಚುನಾವಣೆಗೆ ಪ್ರಾತಿನಿಧ್ಯ ಕೊಡಬಾರ್ದು,
ಮತದಾನದ ಹಕ್ಕು ಕೊಡಬಾರ್ದು, ರಾಜಕೀಯ ಅಧಿಕಾರ ಕೊಡಬಾರ್ದು. ಅವ್ರಿಗೆ ಏನಾದರೂ ಕೊಡಬೇಕು ಅಂತ ಇಚ್ಛೆ ಆಗಿದ್ದರೆ ನಿಮಗೆ ಆ ಎಲ್ಲ ಅಧಿಕಾರ ನಮಗೆ ಕೊಡಬೇಕು. ನಾವು ಜನಾಂಗವಾರು ಮತ್ತು ವಿಶ್ವಾಸವಾರು ಮತ್ತು ಅಧೀನತೆ ದೈನತೆಗೆ ಒಳಪಟ್ಟಿರ್ತಕ್ಕಂಥ ಜನಾಂಗವನ್ನು ಗುರುತಿಸಿ ನಾವು ಅವ್ರಿಗೆ ಕೊಡ್ತೀವಿ ಅಂತಕ್ಕಂಥ ಒಂದು ಕ್ರೂರ ವಿಕೃತ ಮನಸ್ಸಿನ ಮನೋಭಿಲಾಷೆಯನ್ನು ಆ ವರದಿಯಲ್ಲಿ ಮತ್ತು ಆ ಮನವಿಯಲ್ಲಿ ದಾಖಲಿಸಿದ ಪ್ರಯುಕ್ತ ಸರ್ ಜಾನ್ ಸೈಮನ್ ಮತ್ತು ಕ್ಲೈಮೆಟ್ ಅಟ್ಲಿಯವರು ಆ ನೆಹರು ಅಂದರೆ ಮೋತಿಲಾಲ್ ನೆಹರು ಮತ್ತು ಗಾಂಧೀಜಿ ಕೊಟ್ಟಿರ್ತಕ್ಕಂಥ ನೆಹರು ವರದಿಯನ್ನು ಕಸದ ಬುಟ್ಟಿಗೆ ಒಕ್ಕಟ್ಬಿಡ್ತಾರೆ. ಕಸದ ಬುಟ್ಟಿ ಒಕ್ಕಾಟ ತಕ್ಷಣ ಈ ಮೋತಿಲಾಲ್ ನೆಹರು ಮತ್ತು ಗಾಂಧೀಜಿ ಲಾಲಾ ಲಜಪತ್ ರಾಯ್ ಅವರಿಗೆ ತುಂಬ ಕೋಪ ಬಂದುಬಿಡ್ತದೆ. ಏನು ಕೋಪ ಬಂದುಬಿಡ್ತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ವರದಿ ಇವರು ತಿಪ್ಪಿಗೆ ಎಸೆದು ಬಿಟ್ರಲ್ಲ ಅಂತಿರೋದು. ಸೊ ಇದೇ ಸಮಯದಲ್ಲಿ ಏನಾಗಿರುತ್ತೆ 1928 ನೋಡಿ, ಮೋತಿಲಾಲ್ ನೆಹರು ಅವರು ಕೊಟ್ಟಿರ್ತಕ್ಕಂಥದ್ದು 1928 ಮೇ ತಿಂಗಳಲ್ಲಿ ಮನವಿ ಕೊಟ್ಟಿರ್ತಕ್ಕಂಥದ್ದು. ಇದಾದ ನಂತರ ಬ್ಯಾರಿಸ್ಟರ್ ಮುಗಿಸಿ ಬಂದಿರತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1928 ಅಕ್ಟೋಬರ್ 23ನೇ ತಾರೀಕು ದಿವಸ ಬಾಬಾ ಸಾಹೇಬ್ರು ಏನು ಮಾಡಿಬಿಡ್ತಾರೆ, ಸರ್ ಜಾನ್ ಸೈಮನ್ ಅವರಿಗೆ ಒಂದು ಮನವಿ ಸಲ್ಲಿಸ್ತಾರೆ. ಇದು ಸೈಮನ್ ಕಮಿಷನ್ ರಿಪೋರ್ಟ್ ಪೇಜ್ ನಂಬರ್ 31ರಿಂದ 87ನೇ ಪುಟ ತನಕ ಇದು ಇದೆ. ಬಹುಶಃ ನನ್ನ ಕಡೆ ಈ ಸೈಮನ್ ಕಮಿಷನ್ ರಿಪೋರ್ಟ್ ಕೂಡ ಇದೆ ಸ್ನೇಹಿತರೆ. ಸೈಮನ್ ಕಮಿಷನ್ ರಿಪೋರ್ಟ್ ಕೂಡ ಇದೆ ನನ್ನ ಕಡೆಗೆ. ಸೊ 31-87 ಪೇಜಿನವರೆಗೆ ಆ ಸೈಮನ್ ರಿಪೋರ್ಟ್ನಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು. ನೋಡಿ, 23 ಅಕ್ಟೋಬರ್ 1928 ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮನವಿ ಪತ್ರ ಸ್ವೀಕೃತ ಮಾಡ್ತಾರೆ. ಯಾಕೆ ಸ್ವೀಕೃತ ಮಾಡ್ತಾರೆ ಅಂದರೆ, ಈ ದೇಶದಲ್ಲಿ ಅಂದರೆ ಭಾರತವು ಮೂಲ ಭಾರತೀಯರ ದೇಶ. ಈ ದೇಶದಲ್ಲಿರ್ತಕ್ಕಂಥ SC ST OBC ಮೈನಾರಿಟಿ ಟ್ರೈಬಲ್ಸ್ ಮಹಿಳೆಯರು ಈ ದೇಶದ ಮೂಲ ಭಾರತೀಯರು. ಇವರೆಲ್ಲರೂ ಕೂಡ ಸ್ವಾತಂತ್ರ್ಯ, ಸಮಾನತೆ, ಪ್ರಾತಿನಿಧ್ಯತೆ, ಮೀಸಲಾತಿ ಇವನ್ನೆಲ್ಲ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಬಾಬಾ ಸಾಹೇಬ್ರದ ಗಟ್ಟಿಯಾಗಿರ್ತಕ್ಕಂಥ ಕೂಗು. ಅದರ ಜೊತೆಗೆ ನೇರ ಚುನಾವಣೆ ಏರ್ಪಟ್ಟಿದ್ದೇ ಆದರೆ ಮಹಿಳಾ ಮೀಸಲಾತಿ ಬೇಕು, ಅಸ್ಪೃಶ್ಯರ ಮೀಸಲಾತಿ ಬೇಕು, OBC ಮೀಸಲಾತಿ ಬೇಕು, ಮೈನಾರಿಟಿ ಮೀಸಲಾತಿ ಬೇಕು. ಇದರ ಜೊತೆಗೆ ಯಾವುದೇ ಜಾತಿ ಲಿಂಗ ಭೇದ ತಾರತಮ್ಯ ಮಾಡಲಾರ್ದೇ 21 ವಯೋಮಾನ ಪೂರ್ಣಗೊಂಡಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಮತದಾನದ ಹಕ್ಕು ಕೊಡಬೇಕು ಅಂತಕ್ಕಂಥ ಇಂಥ ಮೌಲ್ಯಯುತ ವಿಶ್ವ ಮಾದರಿಯಾಗಿರ್ತಕ್ಕಂಥ ಸಲಹೆಗಳು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟ ಪ್ರಯುಕ್ತ ತುಂಬ ಖುಷಿಯಿಂದ ಸರ್ ಜಾನ್ ಸೈಮನ್ ಅವರು ಮತ್ತು ಕ್ಲೈಮೆಟ್ ಅಟ್ಲಿ ಅವರ 7 ಜನರ ತಂಡ ತುಂಬ ಗೌರವದಿಂದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವರದಿಯನ್ನು ಸ್ವೀಕಾರ ಮಾಡ್ಕೊತದೆ. ಇದು ಸಹಿಸದ ವಿಷಯ ಮತ್ತು ನುಂಗಲಾರದ ತುಪ್ಪ ಆಗಿಬಿಡುತ್ತೆ. ಯಾರಿಗೆ? ಮೋತಿಲಾಲ್ ನೆಹರು, ಗಾಂಧೀಜಿಯವರಿಗೆ ಮತ್ತು ಲಾಲಾ ಲಜಪತ್ ರಾಯ್ ಅವರಿಗೆ, ಅವರ ತಂಡದವರಿಗೆ, ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿಗೆ, ಮದನ್ ಮೋಹನ್ ಮಾಳವೀಯ ಆಗಿರ್ಬೋದು, ರಾಜ್ಕುಮಾರಿ ಅಮೃತಕ್ ಅವರಾಗಿರ್ಬೋದು, ಇವರು ಎಲ್ಲರಿಗೂ ನುಂಗಲಾರ ತುಪ್ಪ ಆಗ್ಬಿಡ್ತದೆ. ಆವಾಗ ಇವರಿಗೆ ಅಪಮಾನ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ನವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಬಾಬಾ ಸಾಹೇಬರು ಅರ್ಜಿ ಕೊಟ್ಟದು 23 ಅಕ್ಟೋಬರ್ 1928. ಇವರು 30 ಅಕ್ಟೋಬರ್ 1928 ಸೈಮನ್ ಗೋ ಬ್ಯಾಕ್ ಅಂತೇಳಿ ಸ್ಟ್ರೈಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಎಲ್ಲಿ ಇವರಿಗೆ? ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ, ಭಾರತದಲ್ಲಿ ಏನು ಪ್ರಾಂತ್ಯಗಳಿದ್ವಲ್ಲ, ಈ ಮಡ್ರಾಸ್ ಪ್ರಾಂತ್ಯ, ಕಲ್ಕತ್ತಾ ಪ್ರಾಂತ್ಯ, ಹೀಗೆಲ್ಲ ಪ್ರಾಂತ್ಯಗಳಿದ್ವಲ್ಲ, ಈ ಪ್ರಾಂತ್ಯವಾರು, ಮುಂಬೈ ಪ್ರಾಂತ್ಯ, ಈ ಪ್ರಾಂತ್ಯವಾರು ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ, ಕಾಂಗ್ರೆಸ್ಸಿನ ನಾಯಕನ ನೇತೃತ್ವದಲ್ಲಿ ಸೈಮನ್ ಗೋ ಬ್ಯಾಕತ್ತೆ ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಜನ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ, ಏನಂದರೆ ಸೈಮನ್ ಕಮಿಷನ್ ಬಂದಿರತಕ್ಕಂಥದ್ದು 1928 ಮೇ ತಿಂಗಳಲ್ಲಿ, ನೀವು ಅವರಿಗೆ ಅಕ್ಟೋಬರ್ ತಿಂಗಳಲ್ಲಿ, ಅಂದರೆ ನೀವು ಅವರಿಗೆ ಮೇ ತಿಂಗಳಲ್ಲಿ, ಸೈಮನ್ ಕಮಿಷನ್ ಬಂದದ್ದು ಫೆಬ್ರವರಿ ತಿಂಗಳಲ್ಲಿ, ನೀವು 3 ತಿಂಗಳ ನಂತರ ಅಂದರೆ ಮೇ ತಿಂಗಳಲ್ಲಿ ಹೋಗಿ ಅವ್ರಿಗೆ ಅರ್ಜಿ ಸಲ್ಲಿಸ್ತೀರಿ. ಆವಾಗ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇದ್ದಿದ್ದಿಲ್ಲ. ಅದಾದ ನಂತರ ಯಾವಾಗ 23 ಅಕ್ಟೋಬರ್ 1928 ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಿಟರ್ನ್ ಮೆಮೋರಮ್ ಕೊಟ್ಟರು. ಅದಾದ ಒಂದು ವಾರದ ನಂತರ ಈಗ ಸೈಮನ್ ಗೋ ಬ್ಯಾಕ್ ಅಂತ ಹೋರಾಟ ಮಾಡ್ತಾ ಇದ್ರಲ್ಲ 8 ತಿಂಗಳ ನಂತರ ಯಾಕೆ ಅಂತ ಪ್ರಶ್ನೆಗಳು ಕೇಳಿದಾಗ, ನೀವು ಪೂಜೆ ಮಾಡ್ತಕ್ಕಂಥ, ನೀವೇನು ಗೌರವಿಸ್ತಕ್ಕಂಥ ಗಾಂಧೀಜಿ, ಮೋತಿಲಾಲ್ ನೆಹರು, ಲಾಲಾ ಲಜಪತ್ ರಾಯ, ಮದನ್ ಮೋಹನ್ ಮಾಳವೀಯ, ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಹೇಳ್ತಾರೆ, ಈ ಸೈಮನ್ ಕಮಿಷನ್ದಲ್ಲಿ ಭಾರತದ ಪ್ರತಿನಿಧಿಗಳಿಲ್ಲ, ನಮ್ಮ ಪ್ರತಿನಿಧಿಗಳಿಲ್ಲ, ಅದಕ್ಕೆ ನಾವು ಇದನ್ನು ವಿರೋಧಿಸ್ತೀವಿ ಅಂತಕ್ಕಂಥ ಸುಳ್ಳನ್ನು ಹೇಳೋಕೆ ಪ್ರಚಾರವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ವಾಸ್ತವ ಸಂಗತಿ ಏನಿತ್ತು ಸ್ನೇಹಿತರೆ? ಫಸ್ಟ್ ಇಂಡಿಯಾ ಆ್ಯಕ್ಟ್ 1990 1919 ಪ್ರಥಮ ಭಾರತ ಕಾಯ್ದೆ ಸೆಕ್ಷನ್ 84A ಅನ್ವಯ ಅಲ್ಲಿಯ ಸಂಸದೀಯ ಸಮಿತಿಯನ್ನು ಸಂರಚನೆ ಮಾಡಿರ್ತಾರೆ. ಚುನಾಯಿತ ಪ್ರತಿನಿಧಿಗಳ ಸಮಿತಿ 7 ಜನರದು, ಸರ್ ಜಾನ್ ಸೈಮನ್, ಕ್ಲೈಮೆಟ್ ಅಟ್ಲಿ ಮತ್ತು ಇತರ 5 ಜನ. ಸೊ ಹಿಂಗೆ ಅಲ್ಲಿಯ ಚುನಾಯಿತ ಪ್ರತಿನಿಧಿಗಳ ಸಮಿತಿಯಲ್ಲಿ ಭಾರತೀಯರಿಗೆ ಹೆಂಗೆ ಸೇರಿಸ್ಲಿಕ್ಕಾಗ್ತದೆ?
ಇದು ಅವಿವೇಕಿಗಳು ಮಾತಾಡ್ತಕ್ಕಂಥ ಅಂತಕ್ಕಂಥದ್ದು ಬೇರೆ ಹೇಳಬೇಕಾಗಿಲ್ಲ. ಈ ವಿಷಯ ಗೊತ್ತಿರಂಗಿಲ್ಲ, ಆದರೂ ಜನರಲ್ಲಿ ಯಾಮರ್ಸೋದ್ರ ಮೂಲಕ ಆ ಸಮಿತಿಯಲ್ಲಿ ನಮ್ಮ ಭಾರತದ ಪ್ರತಿನಿಧಿಗಳಿಲ್ಲ, ಅದಕ್ಕೆ ನಾವು ಸೈಮನ್ ಗೋ ಬ್ಯಾಕ್ ಅಂತೇಳಿ ಹೋರಾಟ ಮಾಡ್ಲತ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೂ ಕೂಡ ಸರ್ ಜಾನ್ ಸೈಮನ್ ಕ್ಲೈಮೇಟ್ ಅಟ್ಲಿ ಅವ್ರು ಹೇಳ್ತಾರೆ, ನೋಡಿ ಗಾಂಧಿ, ನೋಡಿ ಮೋತಿಲಾಲ್ ನೆಹರು, ನೋಡಿ ಮದನ್ ಮೋಹನ್ ಮಾಳವೀಯ, ಶ್ಯಾಮಪ್ರಸಾದ್ ಮುಖರ್ಜಿಯವರೇ, ನೆನ್ಪಿಟ್ಕೊಳ್ಳಿ, ನಾವು ಈ ಕಲೆಕ್ಟ್ ಮಾಡಿರ್ತಕ್ಕಂಥ 18 ಸಂಘ ಸಂಸ್ಥೆಯ ವರದಿಗಳು ಅಂತಿಮ ಅಲ್ಲ. ಈ ವರದಿಯನ್ನು ನಮ್ಮ ದೇಶದ ಅರಸರಾಗಿ ಜಾರ್ಜ್ ಪಂಚಮ್ ಅವರು ಕೊಡ್ತೀವಿ. ಜಾರ್ಜ್ ಪಂಚಮ್ ಅವರು ಮತ್ತು ನಮ್ಮ ಬ್ರಿಟನ್ನ ಪ್ರಧಾನಿಯಾಗಿರ್ತಕ್ಕಂಥ ರ್ಯಾಮ್ಸನ್ ಮ್ಯಾಕ್ಡೊನಾಲ್ಡ್ ಅವ್ರದ್ದು ಇವರಿಬ್ಬರು ಸೇರಿಬಿಟ್ಟು ನಿಮ್ಮೆಲ್ಲ ಪ್ರತಿನಿಧಿಗಳನ್ನು, ಎಷ್ಟು ಪ್ರತಿನಿಧಿಗಳಿದ್ರೆ ಅಂದರೆ ಪ್ರಾಂತೀಯ ಅರಸರ ಪ್ರತಿನಿಧಿಗಳನ್ನು ಮತ್ತು ಆಂಗ್ಲೋ ಇಂಡಿಯನ್ನರ ಪ್ರತಿನಿಧಿಗಳನ್ನು, ಮುಸ್ಲಿಮರ ಪ್ರತಿನಿಧಿಗಳನ್ನು, ಸಿಖ್ಖರ ಪ್ರತಿನಿಧಿಗಳನ್ನು, ಶೆಡ್ಯೂಲ್ ಕಾಸ್ಟ್ ಪ್ರತಿನಿಧಿಗಳನ್ನು, ಕಾಂಗ್ರೆಸ್ ಪ್ರತಿನಿಧಿಗಳನ್ನು, ಈ ಎಲ್ಲ ಪ್ರತಿನಿಧಿಗಳನ್ನು, ಪ್ರಾಂತೀಯ ಅರಸರ ಪ್ರತಿನಿಧಿಗಳು ಎಲ್ಲರನ್ನೂ ಸೇರಿಸ್ಬಿಟ್ಟು ಲಂಡನ್ನಲ್ಲಿ ಒಂದು ದುಂಡು ಮೇಜಿನ ಸಭೆಯನ್ನು ಆಯೋಜನೆ ಮಾಡಿ ನಿಮ್ಮ ಅಭಿಪ್ರಾಯಗಳ ಆಧಾರದ ಮೇಲೆ ಭಾರತದಲ್ಲಿ ಮಾಡ್ತಕ್ಕಂಥ ಚುನಾವಣೆ, ಮೀಸಲಾತಿ ಮತ್ತು ಪ್ರಾತಿನಿಧಿತ್ವ ಬಗ್ಗೆ ಒಂದು ನಿಯಮವನ್ನು ಮಾಡ್ತಾರೆ. ಅದಕ್ಕಾಗಿ ಬಂದಿದ್ದೀವಿ, ನಮ್ಮದೇ ಅಂತಿಮ ಅಲ್ಲ ಅಂತಕ್ಕಂಥ ಮಾತು ಹೇಳಿದ್ರು ಕೂಡ ಕೇಳಂಗಿಲ್ಲ. ಸೊ ಉದ್ದಟತನ ತೋರಿರ್ತಕ್ಕಂಥ ಅಂದಿನ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಎಲ್ಲ ಕಡೆ ಸ್ಟ್ರೈಕ್ ಮಾಡ್ತಾರೆ. 1928 ಅಕ್ಟೋಬರ್ ತಿಂಗಳಲ್ಲಿ ಏನು ಲಾಲಾ ಲಜಪತ್ ರಾಯ್ ಅಂತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ಸಿನ ನಾಯಕ, ಆತ ಲಾಹೋರ್ದಲ್ಲಿ ಇದೇ ರೀತಿಯ ಉದ್ದಟತನದ ಹೋರಾಟ ಮಾಡ್ತಾ ಇರ್ತಾನೆ, ಸೈಮನ್ ಗೋ ಬ್ಯಾಕ್ ಅಂತ ತಿಳಿದು. ಆವಾಗ ಬ್ರಿಟಿಷರ ಆಸ್ತಿಪಾಸ್ತಿಗಳಿಗೆ, ಸಾರ್ವಜನಿಕರ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡ್ತಾರೆ ಕಾಂಗ್ರೆಸ್ನವರು ಹಾನಿ ಮಾಡಿದಾಗ ಲಾಠಿ ಚಾರ್ಜ್ ಆಗುತ್ತೆ. ಲಾಠಿ ಚಾರ್ಜ್ ಆದಾಗ ಲಾಲಾ ಲಜಪತ್ ರಾಯನ್ನು ಆ ಲಾಹೋರ್ದಲ್ಲಿ ರಸ್ತೆ ಮೇಲೆ ಲಾಠಿ ಚಾರ್ಜ್ ಆದ ಹೊಡೆದು ಕೊಲ್ಲಾಗ್ಬಿಡ್ತಾರೆ. ನಾಚಿಕೆಗೇಡಿನ ಸಂಗತಿ ಅಂದರೆ ಇವತ್ತು ದಿವಸ ಭಗತ್ ಸಿಂಗ, ಸುಖದೇವ, ಚಂದ್ರಶೇಖರ್ ಆಜಾದ್, ಮತಾದಿನ್ ಭಂಗಿ, ಬಿರಾಸ್ ಮುಂಡಾ ಇವರೆಲ್ಲರಿಗೂ ಕೂಡ ತಮ್ಮ ಕುಟುಂಬವನ್ನೇ ಬಲಿದಾನವನ್ನು ಕೊಟ್ಟಿರ್ತಕ್ಕಂಥ ಜನಾಂಗದಕ್ಕೆ ಅಥವಾ ನಾಯಕರಿಗೆ, ಹುತಾತ್ಮರಿಗೆ, ಕ್ರಾಂತಿಕಾರಿಗಳಿಗೆ ನಾವು ಇವತ್ತಿನ ದಿವಸ ಈ ರಾಷ್ಟ್ರಭಕ್ತ ಅಥವಾ ಹುತಾತ್ಮರು ಅಂತ ಕರೆಯಂಗಿಲ್ಲ. ಆದರೆ ಕುಚೋದ್ಯದ ಕೆಲಸ ಮಾಡಿ ಲಾಠಿ ಚಾರ್ಜ್ ತಿಂದು ಉದ್ದಟತನ ತೋರಿದ ಸಲುವಾಗಿ ಬೀದಿ ಹೆಣ ಆಗಿರ್ತಕ್ಕಂಥ ಲಾಲಾ ಲಜಪತ್ ರಾಯ್ಗ ಇವತ್ತಿನ ದಿವಸ ಹುತಾತ್ಮ ಅಂತಕ್ಕಂಥ ಪಟ್ಟವನ್ನು ಈ ಮೂಲಭೂತವಾದಿಗಳು ಕೊಡ್ತಕ್ಕಂಥ ಒಂದು ಖೇದದ ಸಂಗತಿಯಾಗಿದೆ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರೂ ಗಮನ ಕೊಡ್ತೇನೆ. ಈ ರೀತಿ ಸರ್ ಜಾನ್ ಸೈಮನ್ ಅವರು 1928 ನವೆಂಬರ್ ತಿಂಗಳಲ್ಲಿ ಎಲ್ಲ ವರದಿಯನ್ನು ಕ್ರೋಢೀಕರಣಗೊಳಿಸಿ ಬ್ರಿಟನ್ ಅರಸರಾಗಿರ್ತಕ್ಕಂಥ ಜಾರ್ಜ್ ಪಂಚಮ್ ಅವರಿಗೆ ಮತ್ತು ಪ್ರಧಾನಿಯಾಗಿರ್ತಕ್ಕಂಥ ರ್ಯಾಮ್ಸನ್ ಮ್ಯಾಕ್ಡೊನಾಲ್ಡ್ ಅವರು ಕೊಟ್ಟುಬಿಡ್ತಾರೆ. ಈ ವರದಿಗಳ ಆಧಾರದ ಮೇಲೆ ಸ್ನೇಹಿತರೆ ಪ್ರಪ್ರಥಮವಾಗಿ 1930 ನವೆಂಬರ್ 12ನೇ ತಾರೀಕು ದಿವಸ ಲಂಡನ್ನಲ್ಲಿ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆರಂಭ ಆಗುತ್ತೆ. ಈ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನಾಯಿತು, ಯಾಕಾಯಿತು, ಯಾರ್ಯಾರು ಹೋದರು ನಿಮಗೆ ಗಮನಕ್ಕೆ ತರ್ತೇನೆ. 1930 ನವೆಂಬರ್ 12ನೇ ತಾರೀಕು ದಿವಸ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆರಂಭ ಆಗ್ತದೆ. ಅದು 1931 ಜನವರಿ 19ಕ್ಕೆ ಮುಗಿದು ಹೋಗ್ತದೆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1931 ಸೆಪ್ಟೆಂಬರ್ 7ನೇ ತಾರೀಕು ದಿವಸ ಆರಂಭ ಆಗುತ್ತದೆ ಮತ್ತು 1931 ಡಿಸೆಂಬರ್ 1ನೇ ತಾರೀಕು ದಿವಸ ಮುಕ್ತಾಯಗೊಳ್ಳುತ್ತದೆ. ತದನಂತರ 3ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1932 ಆಗ್ತದೆ. ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಈ ವಿಷಯ ನಿಮಗೆ ಸಾದರಪಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಎಷ್ಟು ದಾಖಲೀಕರಣ ಮಾಡಿದ್ದೀನೋ ಈ ಮಾತಾಡಿರ್ತಕ್ಕಂಥ ಮತ್ತು ದಾಖಲೀಕರಣ ಮಾಡಿರ್ತಕ್ಕಂಥ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳು ನಾನು ಬರೆದಿರ್ತಕ್ಕಂಥ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂತಕ್ಕಂಥ ಪುಸ್ತಕದಲ್ಲಿ, ಜೊತೆಗೆ ಮರ್ಯಾದ ಮಾಣಿಕ್ಯ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಪುಸ್ತಕದಲ್ಲಿ ತುಂಬ ಅಚ್ಚುಕಟ್ಟಾಗಿ ದಾಖಲೆ ಮಾಡಿದ್ದೇನೆ. ಇವು ನವಕರ್ನಾಟಕ ಮತ್ತು ಸಪ್ನಾ ಬುಕ್ ಸ್ಟಾಲ್ದಲ್ಲಿ ಸಿಗ್ತಾವೆ. ಗೂಗಲ್ದಲ್ಲಿ ನೀವು ಕಾಲ್ ಮಾಡಿದ್ರೆ ಅವ್ರು ನಿಮ್ಮ ಪುಸ್ತಕ ಕಳಿಸ್ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹೀಗೆ ಯಾವಾಗಲಾದ್ರೂ ಮತ್ತೆ ಸಮಯ ಸಿಕ್ಕಾಗ ಇಂಥ ಚರಿತ್ರೆಯಲ್ಲಿ ಹುದುಗಿರ್ತಕ್ಕಂಥ ಹಲವಾರು ಸತ್ಯ ಸಂಗತಿಗಳನ್ನು ಹೆಕ್ಕಿ ತೆಗೆದು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಲಹೆ, ನಿಮ್ಮ ಮಾರ್ಗದರ್ಶನ ಮತ್ತು ನಿಮ್ಮೆಲ್ಲರ ಶುಭ ಹಾರೈಕೆ ನನ್ನ ಜೊತೆಗಿರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೀನಿ. ಎಲ್ಲರಿಗೂ ನನ್ನ ಕ್ರಾಂತಿಕಾರಿ ಜೈ ಭೀಮ್ಗಳು. ನಿಮ್ಮ ಗೆಳೆಯ ವಿಠ್ಠಲ್ ವಗ್ಗನ್. ಜೈ ಭೀಮ್, ನಮೋ ಬುದ್ಧಾಯ.